ಡಿಸ್ಪ್ಲೇ ಕ್ಯಾಪ್ಚರ್ ಮಾಡ್ಬೇಕಲ್ಲ ನಾವು. ಡಿಸ್ಪ್ಲೇ ಬೇಡ ಅಂತಂದ್ರೆ ಕಾಲ್ಸ್ ಎಲ್ಲ ಬಂದ್ಬಿಟ್ರೆ ಸುಮ್ಮನೆ ಸೀನ್ ಆಗುತ್ತೆ. ಕಾಲ್ ಎಲ್ಲ ಬಂದ್ಬಿಟ್ರೆ ಓಕೆ. ಸೊ ಫಸ್ಟು ಬೇಸಿಕ್ ಐಡಿಯಾ ಏನಂದ್ರೆ ನಮ್ದು ಒಂದು ಒಂದು ಕ್ಯಾಂಡಲ್ನ, ಇದೊಂದು ಕ್ಯಾಂಡಲ್ ಇದೆ ಅನ್ಕೊಳ್ಳಿ, ಬುಲ್ಲಿಶ್ ಕ್ಯಾಂಡಲ್. ಈ ಒಂದು ಕ್ಯಾಂಡಲ್ನ ಡೈಸೆಕ್ಟ್ ಮಾಡಬೇಕು. ಡೈಸೆಕ್ಟ್ ಹಾಫ್ ಅಂದ್ರೆ ಈ ತರ. ತಡಿ, ಚೇಂಜ್ ಮಾಡಿ ಇನ್ನೊಂದ್ಸತಿ. ಸ್ಟಾರ್ಟ್ ದಿಸ್. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ, ಸಪೋಸ್ ಇವಾಗ ಇದೊಂದು ಬೇಸಿಕ್ ಬುಲ್ಲಿಶ್ ಕ್ಯಾಂಡಲ್ ಇದೆ ಅನ್ಕೊಳ್ಳಿ. ಈ ಬುಲ್ಲಿಶ್ ಕ್ಯಾಂಡಲ್ನ ಆದಷ್ಟು ಫ್ರೇಮ್ ಅಂದ್ರೆ ಆದಷ್ಟು ಡೈಸೆಕ್ಟ್ ಮಾಡ್ತಾ ಹೋಗ್ಬೇಕು. ಈ ಬುಲ್ಲಿಶ್ ಕ್ಯಾಂಡಲ್ ಇದೆ ಅನ್ಕೊಳ್ಳಿ, ಇದನ್ನ ಡೈಸೆಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ನಮ್ ಮೇನ್ ಐಡಿಯಾ ಬಂದ್ಬಿಟ್ಟು ಓಪನ್ ಹೈ ಲೋ ಕ್ಲೋಸ್, ಇದನ್ನೇ ನಾವು ಟ್ರೇಡ್ ಮಾಡೋದು. ಇದು ಓಪನ್, ಇದು ಲೋ, ಇದು ಹೈ, and ಇದು ಕ್ಲೋಸ್. So this is what we are going to trade. So this one will look better. So ಇವಾಗ ಇದು ಬುಲ್ಲಿಶ್ ಕ್ಯಾಂಡಲ್ ನೋಡಿದ್ರೆ, ಇದು ಹೈ, ಇದು ಓಪನ್, ಇದು ಸಾರಿ ಕ್ಲೋಸ್, ಇದು ಓಪನ್, ಇದು ಲೋ. Okay, so what we are going to do is we are going to just dissect this entire candle, and we are only going to capture the expansion part of this candle. ಈ ಕ್ಯಾಂಡಲ್ ಎಕ್ಸ್ಪಾನ್ಷನ್ ಪಾರ್ಟ್ ಅಷ್ಟೇ ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಸೊ ಫಸ್ಟ್ ಮಾರ್ಕೆಟ್ ಏನ್ ಮಾಡುತ್ತಂದ್ರೆ, ಆಲ್ವೇಸ್ ಇನ್ ಬುಲಿಶ್ ಸಿನೇರಿಯೋ ಓಪನ್ ಆಗುತ್ತೆ, ಲೋ ಸೆಟ್ ಮಾಡುತ್ತೆ, ಹೈ ಸೆಟ್ ಮಾಡುತ್ತೆ, ಸ್ವಲ್ಪ ರಿಟ್ರೇಸ್ಮೆಂಟ್ ತಗೊಂಡು ಕ್ಲೋಸ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಓಪನ್ ಆಯಿತು, ಲೋ ಸೆಟ್ ಮಾಡಿತು, ಆಮೇಲೆ ಹೈ ಸೆಟ್ ಮಾಡ್ತಾ, ಆಮೇಲೆ ಕ್ಲೋಸ್ ಆಯಿತು. ಸೊ ದಿಸ್ ಈಸ್ ವಾಟ್ ವಿ ರಿಪ್ರೆಸೆಂಟ್ ಇನ್ ದಿಸ್ ಫಾರ್ಮ್. ಸೊ ನೀವು ಇದನ್ನ ಫಸ್ಟ್ ಕ್ಯಾಂಡಲ್ಸ್ ಹಿಂಗೆ ಇರ್ತಿತ್ತು, ಇವಾಗೆಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಬಂದಿದ್ದಾವೆ. ಫಸ್ಟ್ ಕ್ಯಾಂಡಲ್ಸ್ ಇರೋದು ಹಿಂಗೆ, ಕ್ಯಾಂಡಲ್ ಡ್ರಾ ಮಾಡಿದಲ್ಲ ಅದೇ ತರ, ಈ ತರ ಇರ್ತವೆ. ತೋರಿಸ್ತೀನಿ ನಿಮಗೆ. exact candles, not volume candles. This ಲೈನ್ ತರ, ಬಟ್ ಈ ತರ ಬರೋ ಫಸ್ಟ್ ಕ್ಯಾಂಡಲ್ಸ್ ಎಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೇ ಕ್ಯಾಂಡಲ್, ಅದು ನಾನು ಆವಾಗಲೇ ಫ್ರೇಮ್ ಮಾಡಿರೋದು, ಇಲ್ಲಿದೆ ನೋಡಿ. ಸೊ ದಿಸ್ ಈಸ್ ಹೌ ಕ್ಯಾಂಡಲ್ಸ್ ಯೂಸ್ ಟು ಬಿ ಬಿಫೋರ್. ನಾವು ಇದನ್ನೇ ಟ್ರೇಡ್ ಮಾಡೋದು. ಸೊ ನಾವೇನ್ ಮಾಡ್ತೀವಿ, ಓಪನ್, ಲೋ, ಹೈ ಅಂಡ್ ಕ್ಲೋಸ್. ಬೇರಿಶ್ ಕ್ಯಾಂಡಲ್ ಅಲ್ಲಿ ಅದರದ್ದು ಉಲ್ಟಾ. ತಡೀರಿ, ನಾವು ಕ್ಯಾಂಡಲ್ಸ್ ತಗೊಂಡ್ಬರೋಣ ವಾಪಸ್. ಸೊ ನಾವು ಇದನ್ನೇ ಮಾಡೋದು, ಓಪನ್, ಲೋ, ಹೈ ಅಂಡ್ ದೆನ್ ಕ್ಲೋಸ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಅದನ್ನೇ ನಾವು ಇಲ್ಲಿ ಹೇಳ್ಕೊಟ್ಟಿರೋದು. ಸೊ ದಿಸ್ ಈಸ್ ಓಪನ್ ಹೈ ಲೋ ಕ್ಲೋಸ್ ಆಫ್ ಬುಲಿಶ್ ಎಕ್ಸ್ಪಾನ್ಷನ್ ಕ್ಯಾಂಡಲ್. ಬುಲಿಶ್ ಎಕ್ಸ್ಪಾನ್ಷನ್ ಕ್ಯಾಂಡಲ್ ಹಿಂಗಿರುತ್ತೆ, ಅಂಡ್ ಬೇರಿಶ್ ಎಕ್ಸ್ಪಾನ್ಷನ್ ಕ್ಯಾಂಡಲ್ ಹಿಂಗಿರುತ್ತೆ. ಸೊ ಬುಲಿಶ್ ಎಕ್ಸ್ಪಾನ್ಷನ್ ಕ್ಯಾಂಡಲ್ ವಿಲ್ ಓಪನ್ ಅಂಡ್ ಕ್ರಿಯೇಟ್ ಲೋ ಫಸ್ಟ್. ಓಪನ್ ಆಗುತ್ತೆ, ಓಪನ್ ಆಗ್ಬಿಟ್ಟು ಲೋ ಕ್ರಿಯೇಟ್ ಮಾಡುತ್ತೆ ಫಸ್ಟ್. ಲೋ ಕ್ರಿಯೇಟ್ ಮಾಡ್ಬಿಟ್ಟು ಆಮೇಲೆ ಇದೇನಿದೆ ಲೋ ಕ್ರಿಯೇಟ್ ಆಗಿರುತ್ತಲ್ಲ, ಇದು ದಿಸ್ ಈಸ್ ವಿಕ್. ಓಕೆನಾ? ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಇದೇನಿದು ವಿಕ್ ಇದು. ಸೊ ಓಪನ್ ಆಗಿ ಲೋ ಸೆಟ್ ಮಾಡಿ ವಿಕ್ ನ ಫಾರ್ಮ್ ಮಾಡಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ಹೈ ಸೆಟ್ ಮಾಡುತ್ತೆ. ಸೊ ಒನ್ಸ್ ವಿಕ್ ಈಸ್ ಫಾರ್ಮ್ಡ್, price will expand away creating the body. So price will expand away creating this entire body. ಸೊ ಎಂಟೈರ್ ಬಾಡಿನ ಕ್ರಿಯೇಟ್ ಮಾಡೋದಕ್ಕೆ ಈ ವಿಕ್ ನ ಫಾರ್ಮ್ ಮಾಡಿ ಅವೇ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವ ಸಿನೇರಿಯೋಲಿ? ಬುಲಿಶ್ ಸಿನೇರಿಯೋಲಿ. ಓಕೆನಾ? ಕ್ರಿಯೇಟಿಂಗ್ ದ ಬಾಡಿ. ವಿ ಡು ನಾಟ್ ವಾಂಟ್ ಟು ಸಿ ದ ಪ್ರೈಸ್ ಓಪನ್ ಅಂಡ್ ಟ್ರೇಡ್ ಹೈಯರ್ ಫಸ್ಟ್.
ಸೊ ಬುಲಿಶ್ ಸಿನಾರಿಯೋಲಿ ಯಾವಾಗಲೂ ಪ್ರೈಸ್ ಓಪನ್ ಆಗ್ಬಿಟ್ಟು ಹೈಯರ್ ಟ್ರೇಡ್ ಮಾಡಬಾರ್ದು ಫಸ್ಟ್ ಯಾವಾಗಲೂ. ದಟ್ ಈಸ್ ನಾಟ್ ಬೆಸ್ಟ್ ಕೇಸ್. ಹೈ ಏನಾದರೂ ಫಾರ್ ಎಕ್ಸಾಂಪಲ್ ಇವಾಗ ಬುಲಿಶ್ ಸಿನಾರಿಯೋಲಿ ನಾವು ಏನಂತಿದ್ದೀವಿ, ಓಪನ್ ಆಗ್ಬಿಟ್ಟು ಓಪನ್ ಆಯ್ತಾ, ಲೋ ಸೆಟ್ ಮಾಡಿಬಿಟ್ಟು ಹೈ ಸೆಟ್ ಆಗಬೇಕು. ನಾಟ್ ಓಪನ್ ಆಗ್ಬಿಟ್ಟು ಹೈ ಸೆಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಲೋ ಸೆಟ್ ಮಾಡಿಬಿಟ್ಟು ಆಮೇಲೆ ಹೈ ಸೆಟ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಆಗಬಾರ್ದು. ದಿಸ್ ಈಸ್ ನಥಿಂಗ್ ಬಟ್ ಅ ಚಾಪ್. ಇದು ಚಾಪಿ ಕ್ಯಾಂಡಲ್. ಇದರಲ್ಲಿ ಬಹಳ ಚಾಪ್ ಇರುತ್ತೆ ಈ ಕ್ಯಾಂಡಲ್ ಅಲ್ಲಿ. ಇದು ನಾನು ಒಂದೇ ಕ್ಯಾಂಡಲ್ ಅಲ್ಲಿ ಫಾರ್ಮ್ ಮಾಡಿ ತೋರಿಸಿರೋದು. ಬಟ್ ಇಫ್ ಯು ಲುಕ್ ಅಟ್ ದಟ್ ಕ್ಯಾಂಡಲ್, ದಿಸ್ ಈಸ್ ಹೆಲ್ದಿ ಕ್ಯಾಂಡಲ್. ಓಪನ್, ಲೋ, ಹೈ ಅಂಡ್ ಕ್ಲೋಸ್. ದಿಸ್ ಈಸ್ ಹೆಲ್ದಿ ಕ್ಯಾಂಡಲ್. ಓಕೆನಾ? ಬಟ್ ಇಫ್ ಏನಾದರೂ ಕ್ಯಾಂಡಲ್ ಓಪನ್ ಆಗ್ಬಿಟ್ಟು ಹೈ ಫಸ್ಟ್ ಟ್ರೇಡ್ ಮಾಡಿಬಿಟ್ಟು ಆಮೇಲೆ ಲೋ ಟ್ರೇಡ್ ಮಾಡಿಬಿಟ್ಟು ಆಮೇಲೆ ಹೈ ಟ್ರೇಡ್ ಮಾಡಿಬಿಟ್ಟು ಆಮೇಲೆ ಹೈ ಸೆಟ್ ಮಾಡಿ ಕ್ಲೋಸ್ ಆಯಿತು ಅಂದರೆ ದಿಸ್ ಈಸ್ ನಾಟ್ ಅ ಹೆಲ್ದಿ ಕ್ಯಾಂಡಲ್. ದಿಸ್ ಈಸ್ ಚಾಪ್. ಇಲ್ಲಿ ಚಾಪ್ ಇರುತ್ತೆ ಜಾಸ್ತಿ. ಸೊ ಈ ಚಾಪ್ ಅಲ್ಲಿ ನೀವು ಟ್ರ್ಯಾಪ್ ಆಗ್ಬೋದು. ಸೊ ದಿಸ್ ಈಸ್ ನಾಟ್ ಅ ಗುಡ್ ಎಕ್ಸ್ಪಾನ್ಷನ್ ಬುಲಿಶ್ ಕ್ಯಾಂಡಲ್, ಐ ವುಡ್ ಸೇ. ಹೆಲ್ದಿ ಎಕ್ಸ್ಪಾನ್ಷನ್ ಬುಲಿಶ್ ಕ್ಯಾಂಡಲ್. ಬುಲಿಶ್ ಇರ್ಬೋದು, ಬಟ್ ಅದಕ್ಕೆ ಜಾಸ್ತಿ ಟೈಮ್ ಇರಲ್ಲ ಎಕ್ಸ್ಪಾಂಡ್ ಆಗೋದಕ್ಕೆ. ಅದು ಚಾಪ್ ಆಯಿತು ಅಂದರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಸೊ ಅದಕ್ಕೆ ಓಪನ್ ಆಗ್ಬಿಟ್ಟು ಫಸ್ಟ್ ಲೋ ಸೆಟ್ ಆಗಬೇಕು. ಲೋ ಸೆಟ್ ಆದಮೇಲೆ ಬುಲಿಶ್ ಪುಷ್ ಕೊಟ್ಬಿಟ್ಟು ಹೈ ಸೆಟ್ ಮಾಡಬೇಕು. ಹೈ ಸೆಟ್ ಆದಮೇಲೆ ಕ್ಲೋಸ್ ಆಗ್ಬೇಕು ಕ್ಯಾಂಡಲ್. ಸೊ ದಿಸ್ ಈಸ್ ಹೌ ಬುಲಿಶ್ ಕ್ಯಾಂಡಲ್ ಲುಕ್ಸ್. ಇದನ್ನ ನೀವು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ ಇದು 4 hour ಕ್ಯಾಂಡಲ್ ಅಂತ. ಓಕೆನಾ? ಇವೆಲ್ಲ 15 ಮಿನಿಟ್ಸ್ ಕ್ಯಾಂಡಲ್ಸ್. ಸೊ 4 hour ಅಲ್ಲಿ ಏನಾಗುತ್ತೆ ಅಂದ್ರೆ, ಓಪನ್ ಆಯಿತು ಕ್ಯಾಂಡಲ್, ಓಪನ್ ಆಗ್ಬಿಟ್ಟು ಲೋ ಸೆಟ್ ಮಾಡ್ತು. ಲೋ ಸೆಟ್ ಆಗ್ಬಿಟ್ಟು ಇಲ್ಲೊಂದು ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ಆರ್ ಇನ್ವರ್ಷನ್ ಏನಾರು ಅನ್ಕೊಳ್ಳಿ. ಸೊ ಇವಾಗ ನಿಮ್ಗೆ ಅರ್ಥ ಆಗಲ್ಲ ನಾನು ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ಇನ್ವರ್ಷನ್ ಎಲ್ಲ ಅಂದ್ರೆ. ಸೊ ಜಸ್ಟ್ ವಿ ಹ್ಯಾವ್ ಸಮ್ ಸಾರ್ಟ್ ಆಫ್ ಕೀ ಲೆವೆಲ್ ಹಿಯರ್ ಟು ಆಂಟಿಸಿಪೇಟ್ ಹೈಯರ್. ಸೊ ಇಲ್ಲಿ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ಸಿಗ್ತಾ ಅನ್ಕೊಳ್ಳಿ. ಈ ಪೂರ್ತಿ ಬಾಡಿ ಕ್ಯಾಪ್ಚರ್ ಮಾಡೋದು, ಹೈ ಸೆಟ್ ಮಾಡ್ತು, ಕ್ಲೋಸ್ ಆಯಿತು. ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಹಿಯರ್. ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಈ ಪೂರ್ತಿ ಬಾಡಿನ ಕ್ಯಾಪ್ಚರ್ ಮಾಡ್ತೀವಿ. ಪೂರ್ತಿ ಬಾಡಿನ ಕ್ಯಾಪ್ಚರ್ ಮಾಡಿಬಿಟ್ಟು ಮುಗೀತು ನಮ್ದಷ್ಟೇ. ನಮ್ಗೆ ಒಂದೇ 4 hour ಕ್ಯಾಂಡಲ್ ಟ್ರೇಡ್ ಮಾಡು. ಎವ್ರಿ ಕ್ಯಾಂಡಲ್ ಶುಡ್ ಫಾರ್ಮ್ ದಿಸ್ ವೇ. ನಾಟ್ ಎಕ್ಸಾಕ್ಟ್ಲಿ ದಿಸ್ ವೇ, ಬಟ್ ಎವ್ರಿ ಕ್ಯಾಂಡಲ್ ಶುಡ್ ಹ್ಯಾವ್ ಓಪನ್, ಲೋ, ಹೈ ಅಂಡ್ ದೆನ್ ಕ್ಲೋಸ್. ದಟ್ಸ್ ವಾಟ್ ಐ ಮೀನ್. ಎಲ್ಲ ಕ್ಯಾಂಡಲ್ಗೂ ಓಪನ್ ಇರುತ್ತೆ, ಲೋ ಇರುತ್ತೆ, ಹೈ ಇರುತ್ತೆ, ಕ್ಲೋಸ್ ಇರುತ್ತೆ. ಎಲ್ಲ ಕ್ಯಾಂಡಲ್ ಇಲ್ಲ ಅಂದ್ರೂ 99% ಆಫ್ ಕ್ಯಾಂಡಲ್ಸ್ ಇದ್ದೇ ಇರುತ್ತೆ. ಲೋವರ್ ವಿಕ್ ಇರುತ್ತೆ, ಹೈಯರ್ ವಿಕ್ ಇರುತ್ತೆ, ಓಪನಿಂಗ್ ಪ್ರೈಸ್ ಇರುತ್ತೆ, ಕ್ಲೋಸಿಂಗ್ ಪ್ರೈಸ್ ಇರುತ್ತೆ. ಒಂದೊಂದು ಸತಿ ವೈ ಡಿಡ್ ಐ ಸೇ 99%, ವಾಟ್ ಅಬೌಟ್ 1%? ಒಂದೊಂದು ಸತಿ ಏನಾಗುತ್ತೆ, ಓಪನ್ ಆಗಿಬಿಡುತ್ತೆ ಕ್ಯಾಂಡಲ್ಲು. ಸೊ ಸಪೋಸ್ ದಿಸ್ ಈಸ್ ಅ ಕ್ಯಾಂಡಲ್ ಓಪನ್ ಆಗ್ಬಿಡುತ್ತೆ. ಓಪನ್ ಆಗ್ಬಿಟ್ಟು ಸ್ಟ್ರೇಟ್ ಶೂಟ್ ಅಪ್ ಆಗ್ಬಿಡುತ್ತೆ. ಸ್ಟ್ರೇಟ್ ಇಲ್ಲಿ ಈ ತರ ಈ ತರ ಲೋನೇ ಸೆಟ್ ಮಾಡಲ್ಲ ಒಂದೊಂದ್ಸತಿ. ಸೊ ದಿಸ್ ಈಸ್ ದ್ಯಾಟ್ 1% ಕ್ಯಾಂಡಲ್. ಓಕೆನಾ? ಸೊ ಅದಕ್ಕೆ ಈ ಕ್ಯಾಂಡಲ್ಸ್ನ ಅವಾಯ್ಡ್ ಮಾಡ್ಬೇಕು ಸ್ವಲ್ಪ. ಏನಕ್ಕಂದ್ರೆ ನಿಮಗೆ ಲೋ ಸೆಟ್ ಆಗಲಿಲ್ಲ ಅಂದ್ರೆ ಜಜ್ಮೆಂಟೇ ಸಿಗಲ್ಲ. ಲೋ ಸೆಟ್ ಆಗಿದೆಯಾ ಇಲ್ವಾ, ಟ್ರೇಡ್ ಮಾಡಬೇಕಾ ಮಾಡಬಾರ್ದಾ ಅಂತ ಒಂಥರ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ವಿ ಹ್ಯಾವ್ ಟು ಅವಾಯ್ಡ್ ಸಚ್ ಕಂಡೀಷನ್. ಮೇನ್ ಏನಂದ್ರೆ ನಮಗೆ ಹೆಲ್ದಿ ಕ್ಯಾಂಡಲ್ಸ್ ಈ ತರ ಇರಬೇಕು, ಈ ತರ ಇರಬೇಕು, ಈ ತರ ಇರಬೇಕು, ಈ ತರ ಇರಬೇಕು. ಸೊ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ದೋಸ್ ಕ್ಯಾಂಡಲ್ಸ್. ಓಕೆನಾ? ಸೊ ಎನಿ ಕ್ಯಾಂಡಲ್, ಎನಿ ಕ್ಯಾಂಡಲ್ ಬ್ರೋ. ನಾವು ಮಾಡೋದು, ನಾವು ಒಂದೇ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಯು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಸೊ ಕನ್ಸಿಡರ್ ವಿ ಆರ್ ಇನ್ಸೈಡ್ ಆಫ್ ದಿಸ್ ಡೇ ಕ್ಯಾಂಡಲ್. ಓಕೆನಾ? ಈ ಕ್ಯಾಂಡಲ್ ಇದೀವಿ ಫಾರ್ ಎಕ್ಸಾಂಪಲ್. ಅದು ಬಿಡಿ, ಇದನ್ನೇ ತಗೊಳ್ಳಿ. ಇದು ನಾನು ಡೈಲಿ ಟೈಮ್ ಫ್ರೇಮ್ ಈ ಕ್ಯಾಂಡಲ್ ಅಲ್ಲಿ ಇದ್ದೀನಿ. ಓಕೆನಾ? ಸೊ ಐ ಸೇಡ್ ವಿ ಆರ್ ಗೋಯಿಂಗ್ ಟು ಡೈಸೆಕ್ಟ್ ದಿಸ್ ಕ್ಯಾಂಡಲ್. ಓಕೆ? ಸೊ ಹೌ ವಿ ಆರ್ ಗೋಯಿಂಗ್ ಟು ಡೈಸೆಕ್ಟ್ 4 hour. ಓಕೆ? ಇದು ಓಪನ್, ಹೈ, ಲೋ, ಕ್ಲೋಸ್. ಫಸ್ಟ್ ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಓಪನ್, ಲೋ, ಹೈ and then close. Okay, now this is opening price, this is low, and this is high, and this is closing price ಈ ಕ್ಯಾಂಡಲ್. ಓಕೆನಾ? ಸೊ ಇವಾಗ ಈ ಕ್ಯಾಂಡಲ್ ನಾವು ಡೈಸೆಕ್ಟ್ ಮಾಡಿದ್ರೆ 4 hour ಅಲ್ಲಿ ಹೋಗ್ಬಿಟ್ಟು ದಿಸ್ ಇಸ್ 6 PM. 6 PM ಮಾರ್ಕೆಟ್ ಓಪನ್ ಆಗುತ್ತೆ. ಇದು ನ್ಯೂಯಾರ್ಕ್ ಟೈಮಿಂಗು, ಡೋಂಟ್ ಕನ್ಫ್ಯೂಸ್ ಯೋರ್ ಸೆಲ್ಫ್.
ಓಕೆ. ಸೊ ಓಪನ್ ಆಯ್ತಾ? ಓಪನ್ ಆಗ್ಬಿಟ್ಟು ಓಪನ್ ಆದ್ಮೇಲೆನೆ ಇಷ್ಟು ಎಕ್ಸ್ಪಾನ್ಷನ್ ಬರಲ್ಲ. ಸೊ ದಿಸ್ ಈಸ್ ಸಮ್ ಅನ್ಯೂಜುವಲ್ ಕೇಸ್. ಏನಾದರೂ ಇದು ಗೋಲ್ಡ್ ಅಲ್ಲ, ಗೋಲ್ಡ್ ಅಂದ್ರೆ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಗೋಲ್ಡ್ ಈಸ್ ಗೋಲ್ಡ್ ಎ ಸೆನ್ಸೇಷನ್ ಚೆನ್ನಾಗಿ ಟ್ರೇಡ್ ಸಿಗ್ತದೆ. ಸೊ ಓಪನ್ ಆಯ್ತಾ? ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಓಕೆನಾ? ಸೊ ಓಪನ್ ಆಗ್ಬಿಟ್ಟು ಲೋ ಸೆಟ್ ಆಯ್ತು ಇಲ್ಲೇ ಇದು. ಓಕೆನಾ? ಸೊ ದೀಸ್ ಆರ್ ದ ಲೈಕ್ these are the reasons why we are not going to touch gold in Asian session, because if you see, we open the day and we don't have anything down here. ಇನ್ನು ಇದು ಏನಾದ್ರೂ ಹಿಂಗಿತ್ತು ಅಂದ್ರೆ ಓಪನ್ ಆಗ್ಬಿಟ್ಟು ಲೋ ಸೆಟ್ ಮಾಡಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿ ಪುಷ್ ಆಗಿದ್ರೆ ಅದೊಂದು ಮಾತು ಬೇರೆ, ಅದೊಂದು ಸಿನಾರಿಯೋ, ಚೆನ್ನಾಗಿರೋ ಸಿನಾರಿಯೋ. ಬಟ್ ದಿಸ್ ಕೇಸ್ ಇಸ್ ಸ್ಟೇಟ್ ಆಫ್ ಎಕ್ಸ್ಪಾನ್ಷನ್. ನಾವು ಈ ಟೈಮಲ್ಲಿ ಟ್ರೇಡ್ ಮಾಡೋದೇ ಇಲ್ಲ. ಸೊ ವಿ ಡೋಂಟ್ ನೀಡ್ ಟು ವರಿ ಅಬೌಟ್ ದಟ್. ಇವಾಗ ನೋಡಿ ಇಲ್ಲೇ ಇದೀವಿ ನಾವು. ಓಕೆನಾ? ಓಪನ್ ಆಯ್ತಾ ಪ್ರೈಸ್? ಓಪನ್ ಆಗ್ಬಿಟ್ಟು ವಿ ಗಾಟ್ ದಿಸ್ ಸಮ್ ಕೈಂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಬೌವ್ ದಿಸ್ ಹೈ. ಓಕೆನಾ? ಒಂದೇನೋ ಬುಲಿಶ್ ಎಂಕಲ್ಫಿಂಗ್ ತರ ಅನ್ಬೋದು. ಓಕೆ, ಈ ಸಿಕ್ಮೇಲೆ ಇವಾಗ ನಾವು ಅಲೈನ್ ಹಾಕ್ಬೇಕು ಹೈಯರ್ ಟೈಮ್ ಫ್ರೇಮ್ ಜೊತೆಗೆ. ಹೈಯರ್ ಟೈಮ್ ಫ್ರೇಮ್ ಜೊತೆಗೆ ಅಲೈನ್ ಹೇಗಾದ್ವಿ ಅಂದ್ರೆ, ಆಫ್ಟರ್ ಗೆಟಿಂಗ್ ದಿಸ್ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ವಿ ಕ್ಯಾನ್ ಸೇ ದಟ್ ಓಕೆ ನಾವು ಇನ್ನು ಬುಲಿಶ್ ಹೋಗ್ಬೋದು ಅಂತ. ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇದು 6 AM ಕ್ಯಾಂಡಲ್, ನಾನು ಡೈಲಿ ಬಂದ್ಬಿಟ್ಟು 10 AM ಕ್ಯಾಂಡಲ್ ಅಷ್ಟೇ ಟ್ರೇಡ್ ಮಾಡೋದು. ಯು ನೋ ದಟ್ ವೆರಿ ವೆಲ್, ಲೈವ್ ಸ್ಟ್ರೀಮ್ ಅಲ್ಲಾದ್ರು. ಸೊ ನಾವು ಡೈಲಿ ಹೆಂಗ್ ಡೈಸೆಕ್ಟ್ ಮಾಡ್ಕೋ ಅದೇ ತರ ಈ 4 hour ಕ್ಯಾಂಡಲ್ ಡೈಸೆಕ್ಟ್ ಮಾಡೋದು. ಓಕೆ, ದಿಸ್ ಈಸ್ ಓಪನ್, ದಿಸ್ ಈಸ್ ಹೈ, ಓಕೆ, ದಿಸ್ ಈಸ್ ಲೋ. ಯು ಡೋಂಟ್ ನೀಡ್ ಟು ಮಾರ್ಕ್ ಇಟ್ ಎವ್ರಿ ಟೈಮ್. ನಿಮಗೆ ಸ್ವಲ್ಪ ಅದು ಪ್ರಾಕ್ಟೀಸ್ ಆದ್ಮೇಲೆ ಯೂಸ್ ಟು ಆಗ್ಬಿಡ್ತೀರಾ ನೀವು. ಓಕೆ, ಸೊ ಇವಾಗ ಈ ಕ್ಯಾಂಡಲ್ ಫ್ರೇಮ್ ಮಾಡ್ಬೇಕು. ಸೊ ಈ ಕ್ಯಾಂಡಲ್ ನೀವು ಹೆಂಗ್ ಫ್ರೇಮ್ ಮಾಡ್ತೀರಾ ಅಂದ್ರೆ, ಯುವರ್ ಟೈಮ್ ಫ್ರೇಮ್ ಅಲೈನ್ಮೆಂಟ್ ಶುಡ್ ಬಿ 1 day to 4 hour, 4 hour to 1 hour. ಓಕೆ, 1 hour ಬಂದ್ರ 1 hour ಬಂದ್ಬಿಟ್ಟು ಇಲ್ಲಿ ಓಪನಿಂಗ್ ಪ್ರೈಸ್ ಈ ಕ್ಯಾಂಡಲ್, ಇದು 4 hour ಓಪನ್. ಲೋ ಸೆಟ್ ಆಯ್ತಾ? ಓಕೆ, ಲೋ ಹೆಂಗ್ ಸೆಟ್ ಆಯ್ತು? ಹೌ ವಿಲ್ ಯು ಡಿಸೈಡ್ ದಿಸ್ ಇಸ್ ಅ ಲೋ ಆಫ್ ದಟ್ 4 hour ಕ್ಯಾಂಡಲ್? ದಟ್ ಈಸ್ ದ ಟ್ರಿಕಿ ಪಾರ್ಟ್. ನಾನು ಹೇಳ್ತೀನಿ ನಿಮ್ಗೆ ಹೆಂಗೆ ಅಂತ. ಓಕೆ, ಸೊ ಈ ಲೋ ಸೆಟ್ ಆಗೋದಕ್ಕೆ ನಮಗೆ ಏನಾದ್ರು ಒಂದು ಕ್ರ್ಯಾಕ್ ಇನ್ ಕೋರಿಲೇಷನ್ ಬೇಕು. ಕ್ರ್ಯಾಕ್ ಇನ್ ಕೋರಿಲೇಷನ್ ಅಂದ್ರೆ ಎರಡು ಎಸೆಟ್ ಸೇಮ್ ಆಗಿ ಮೂವ್ ಆಗ್ಬೇಕಾಗಿರೋ ಎಸೆಟ್ ಸ್ವಲ್ಪ ಏನಾದ್ರು ಚೇಂಜಸ್ ಆದ್ರೆ ಅದರಲ್ಲಿ, ಅದಕ್ಕೆ ಕ್ರ್ಯಾಕ್ ಇನ್ ಕೋರಿಲೇಷನ್ ಅಂತಾರೆ. ಕೋರಿಲೇಷನ್ ಕ್ರ್ಯಾಕ್ ಆಗುತ್ತೆ ಎರಡು ಎಸೆಟ್ ನಡುವೆ. ಸೊ ದಟ್ಸ್ ವಾಟ್ ವಿ ಕಾಲ್ ಕ್ರ್ಯಾಕ್ ಇನ್ ಕೋರಿಲೇಷನ್. ಸೊ ಇವಾಗ ನೀವು ಕ್ರ್ಯಾಕ್ ಇನ್ ಕೋರಿಲೇಷನ್ ಇಲ್ಲಿ ಏನಿದೆಯಪ್ಪ ಕ್ರ್ಯಾಕ್ ಇನ್ ಕೋರಿಲೇಷನ್ ಅಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಗೋಲ್ಡ್ ಅಲ್ಲಿ ಚೆನ್ನಾಗಿರೋ ಡಿಸ್ಪ್ಲೇಸ್ಮೆಂಟ್ ಇದೆ. ಓಕೆನಾ? ದಿಸ್ ಈಸ್ ಪ್ಲಸ್ ಪಾಯಿಂಟ್ ಆಫ್ ದ ಗೋಲ್ಡ್. ವಿ ಡೋಂಟ್ ಹ್ಯಾವ್ ಎನಿ ಡಿಸ್ಪ್ಲೇಸ್ಮೆಂಟ್ ಹಿಯರ್, ಬಟ್ ವಿ ಡೂ ಹ್ಯಾವ್ ದಿಸ್ ಆರ್ಡರ್ ಬ್ಲಾಕ್. ಈ ಆರ್ಡರ್ ಬ್ಲಾಕ್ ಇದೆ, ಬಟ್ ಏನು ಡಿಸ್ಪ್ಲೇಸ್ಮೆಂಟ್ ಇಲ್ಲ. ಲೆಟ್ಸ್ ಇಗ್ನೋರ್ ದಿಸ್ ಆರ್ಡರ್ ಬ್ಲಾಕ್ ಫಾರ್ ನಾವು. ಸ್ವಲ್ಪ ಇದನ್ನ ಇಗ್ನೋರ್ ಮಾಡ್ಬಿಟ್ರೆ ಇವಾಗ ನೀವು ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ನೋಡ್ಬೋದು. ಈ ಪರ್ಟಿಕ್ಯುಲರ್ ಕ್ಯಾಂಡಲ್, ವಿಚ್ ಕ್ಯಾಂಡಲ್? ದಿಸ್ ಕ್ಯಾಂಡಲ್, ದಿಸ್ ಕ್ಯಾಂಡಲ್. ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಬಂದ್ಬಿಟ್ಟು ಬುಲ್ಲಿಶ್ ಇದೆ. ಓಕೆನಾ? ಈ ಸಿಲ್ವರ್ ಅಲ್ಲಿ ಬೇಲಿಶ್ ಇದೆ. ದೀಸ್ ಟು ಆರ್ ಕೋರ್ ರಿಲೇಟೆಡ್ ಅಸೆಟ್ಸ್. ಇವೆರಡು ಕೋರ್ ರಿಲೇಟೆಡ್ ಅಸೆಟ್, ಒಂದೇ ತರ ಮೂವ್ ಆಗ್ಬೇಕಾಗಿರೋ ಅಸೆಟ್ ಇವೆರಡು. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇತ್ತಾ? ಇಲ್ಲೂ ಡಿಸ್ಪ್ಲೇಸ್ಮೆಂಟ್ ಇದೆ. ಬಟ್ ಈ ಕ್ಯಾಂಡಲ್ ನೀವು ನೋಡಿದ್ರೆ, ಈ ಕ್ಯಾಂಡಲ್ ಇಲ್ಲಿ ಬುಲಿಶ್ ಕ್ಲೋಸ್ ಆಗಿದೆ, ಇಲ್ಲಿ ಬೇರಿಶ್ ಕ್ಲೋಸ್ ಆಗಿದೆ. ಓಕೆನಾ? ದಿಸ್ ಈಸ್ ಕ್ರ್ಯಾಕ್ ಇನ್ ಕೋರಿಲೇಷನ್. ಇಲ್ಲೇ ರಿಲೇಷನ್, ಕೋ ರಿಲೇಷನ್, ಎರಡು ಅಸೆಟ್ ನಡುವೆ ಕ್ಲೋ ರಿಲೇಷನ್ ಕ್ರ್ಯಾಕ್ ಆಗ್ಬಿಡುತ್ತೆ. ಸೊ ಇಫ್ ಯು ಗೋ ಅಹೆಡ್, ಯು ಕ್ಯಾನ್ ಸಿ, ಇಲ್ಲಿ ನೋಡಿ, ಇದಕ್ಕೆ ಕ್ರ್ಯಾಕ್ ಇನ್ ಕೋರಿಲೇಷನ್ ಅಂತಾರೆ. ಓಕೆನಾ? ಸೊ ಇದು ಕ್ರ್ಯಾಕ್ ಇನ್ ಕೋರಿಲೇಷನ್. ಸೊ ಇವಾಗ ಈ ಕ್ರ್ಯಾಕ್ ಇನ್ ಕೋರಿಲೇಷನ್ ಇಂದ ಮಾರ್ಕೆಟು ಹೈಯರ್ ಪುಷ್ ಆಯ್ತು ಇಲ್ಲಿ. ಸೊ ನಾವು ವಿ ಆರ್ ಹ್ಯಾವಿಂಗ್ ದಿಸ್ C2 ಕ್ಲೋಸರ್. ಇದು ನಮ್ಮ ಹತ್ರ C2 ಇದೆ. C1, C2, C3 ಅಂದ್ರೆ ದಿಸ್ ಇಸ್ ಜಸ್ಟ್ ನೇಮ್ ಆಫ್ ಕ್ಯಾಂಡಲ್ಸ್. ಇದು C1. ಇದನ್ನ ಪ್ರೀವಿಯಸ್ ಕ್ಯಾಂಡಲ್ ಲೋನ ಸ್ವೀಪ್ ಮಾಡಿರೋ ಕ್ಯಾಂಡಲ್ C2 ಆಗಿರುತ್ತೆ, ವಿಚ್ ಈಸ್ ಬುಲಿಶ್ ರಿವರ್ಸಲ್ ಕ್ಯಾಂಡಲ್. ಇದು ಬುಲಿಶ್ ರಿವರ್ಸಲ್ ಕ್ಯಾಂಡಲ್. ಇದು ಬುಲಿಶ್ ರಿವರ್ಸಲ್ ಏನಕ್ಕಂದ್ರೆ
This is our candle. Okay. Okay. This is bullish reversal candle. This kind of candle is bullish reversal candle. So this is bullish reversal candle. I'll tell you what is bearish reversal candle. This is bearish reversal candle. So bullish reversal, bearish reversal ಏನ್ ಡಿಫ್ರೆನ್ಸ್ ಅಂದ್ರೆ ಇದು ಬುಲಿಶ್ ಮೂವ್ ಹಾಕಿನ ಮುಂಚೆ ಇದು ದೊಡ್ಡದಾಗಿರೋ ವಿಕ್ ಬಿಟ್ಟಿರುತ್ತೆ ಏನೋ ಒಂದು ಸ್ವೀಪ್ ಮಾಡಿರುತ್ತೆ ಲೆಫ್ಟ್ ಸೈಡ್. ಸೊ ಏನೋ ಒಂದು ಸ್ವೀಪ್ ಮಾಡ್ಬಿಟ್ಟು ಇದು ದೊಡ್ಡದಾಗಿರೋ ವಿಕ್ ಬಿಟ್ರೆ ಇದು ಒಂಥರ ಬುಲಿಶ್ ರಿವರ್ಸಲ್ ಅಂತ ಬುಲಿಶ್ ಇದೆ ಬಟ್ ರಿವರ್ಸಲ್ ಕ್ಯಾಂಡಲ್ ಇದೆ ಆ ತರ ಇದೆ ಬೇರಿಶ್ ಸೇಮ್ ಸೇಮ್ ಸೀನ್ ಅದೇ ಅದರದೇ ಅಪೋಸಿಟ್. ಸೊ ಇದಾದ್ಮೇಲೆ ಇಫ್ ಯು ಸಿ ಈಗ ಪಿ ಎಸ್ ಪಿ ಇತ್ತು. ಪಿ ಎಸ್ ಪಿ ಅಂದ್ರೆ ಪ್ರಿಸಿಷನ್ ಸ್ವಿಂಗ್ ಪಾಯಿಂಟ್. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಕ್ರ್ಯಾಕ್ ಅಂಡ್ ಕೋರಿಲೇಷನ್ಸ್ ಇನ್ ಫ್ಯೂಚರ್ ಕ್ಲಾಸಸ್. ಐ ಆಮ್ ಜಸ್ಟ್ ಟೆಲಿಂಗ್ ಯು ದಿ ಐಡಿಯಾ ಹೌ ವಿ ಶುಡ್ ಬಿ ಫ್ರೇಮಿಂಗ್ ಅವರ್ ಟ್ರೇಡ್ಸ್ ಅಂತ ಒಂದ್ ಸತಿ ಹಂಗೆ ಎಕ್ಸಾಂಪಲ್ ಹೇಳ್ತೀವಿ. ಸೊ ನಮ್ಗೆ ಇಲ್ಲಿ ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಸಿಕ್ತು. ಸೊ C2 ಇವಾಗ ನಾವು C3 ಟ್ರೇಡ್ ಮಾಡ್ಬೇಕು. ಸೊ C3 ಹೆಂಗ್ ಟ್ರೇಡ್ ಮಾಡ್ತೀರಾ ಅಂದ್ರೆ ಸೊ ನಾವು ಇವಾಗ ನೀವ್ ಏನ್ ಮಾಡಿದ್ರಿ, ಒನ್ ಡೇನ ಡೈಸೆಕ್ಟ್ ಮಾಡ್ಬಿಟ್ಟು 4 hour ಬಂದ್ರಿ. 4 hour ನ ಡೈಸೆಕ್ಟ್ ಮಾಡ್ಬಿಟ್ಟು 1 hour ಬಂದ್ರಿ. ಸೊ ಹೌ ಇಸ್ ದಿಸ್, ವಾಟ್ ಈಸ್ ದ ರೀಸನ್ ಆಫ್ ಡೂಯಿಂಗ್ ದಿಸ್? ಏನಕ್ಕಂದ್ರೆ ಒನ್ ಡೇ ಅಲ್ಲಿ ಎರಡು ಇಂಪಾರ್ಟೆಂಟ್ 4 hour ಕ್ಯಾಂಡಲ್ಸ್ ಇರ್ತವೆ. 4 hour ಕ್ಯಾಂಡಲ್ಸ್, 4 ಇಂಪಾರ್ಟೆಂಟ್ 4 hour ಕ್ಯಾಂಡಲ್ಸ್ ಇರ್ತವೆ. ವಿಚ್ ಆರ್ ದೋಸ್? ಇಫ್ ಯು ಸಿ 6 p.m. Let me open 4 hour. If you see the 6 p.m. Where is that 6 p.m. 6 p.m. ಅಲ್ಲಿ ನಾವು ಎಂಗೇಜ್ ಆಗಲ್ಲ. ಯಾಕಂದ್ರೆ ಇದು ಏಷ್ಯನ್ ಸೆಷನ್ ಇರುತ್ತೆ, ಅರ್ಲಿ ಇನ್ ದ ಮಾರ್ನಿಂಗ್ ಇಂಡಿಯನ್ ಟೈಮ್. ಸೊ ವಿ ಕಾಂಟ್ ಏಬಲ್ ಟು ಟ್ರೇಡ್ ದಿಸ್. ಸೊ ಇದನ್ನ ಬಿಟ್ಬಿಡ್ತೀವಿ. ಸೊ 10 p.m. ಬಿಟ್ಬಿಡ್ತೀವಿ ಬಿಕಾಸ್ ನೋ ಸೆಷನ್ ದೇರ್. ಓಕೆ. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ 2 a.m. ವೈ? ಬಿಕಾಸ್ ದಿಸ್ ಈಸ್ ಅವರ್ ಲಂಡನ್ ಸೆಷನ್. ಸೊ ಲಂಡನ್ ಓಪನ್ ಆಯ್ತಾ, 1 2 3 ಅಂಡ್ ಅನದರ್ ಒನ್ 4. ಸೊ 4 ಕ್ಯಾಂಡಲ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಅಸ್. 4 ಕ್ಯಾಂಡಲ್ಸ್ ಬಹಳ ಇಂಪಾರ್ಟೆಂಟ್ ಇರ್ತವೆ. ಸೊ 4 hour ಕ್ಯಾಂಡಲ್ಸ್ ಅಲ್ಲಿ ನಾವು ಟ್ರೇಡ್ ಮಾಡೋ ಕ್ಯಾಂಡಲ್ ಒಂದು, ವಿಚ್ ಈಸ್ 10 a.m. ಕ್ಯಾಂಡಲ್. ಓಕೆನಾ? ಸೊ ಡೈಲಿನ ಡೈಸೆಕ್ಟ್ ಮಾಡಿದ್ಮೇಲೆ ನಮಗೆ 4 hour ಕ್ಯಾಂಡಲ್ ಸಿಕ್ತು. ಸೊ ಆ 4 hour ಕ್ಯಾಂಡಲ್ಸ್ ಅಲ್ಲಿ ನಾವು ಒಂದ್ ಕ್ಯಾಂಡಲ್ ಟ್ರೇಡ್ ಮಾಡ್ತಿದ್ವಿ. ಸೊ ಈ ಒಂದ್ ಕ್ಯಾಂಡಲ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿವೈಡ್ ದಿಸ್ ಅಗೇನ್. ಈ ಒಂದ್ ಕ್ಯಾಂಡಲ್ ಅಲ್ಲಿ ದೀಸ್ 4 hour ಕ್ಯಾಂಡಲ್ ಕ್ಯಾನ್ ಬಿ ಡಿವೈಡೆಡ್ ಆಸ್ 4 1 hour ಕ್ಯಾಂಡಲ್ಸ್. ಓಕೆನಾ? ಈ 4 hour ಕ್ಯಾಂಡಲ್ ನಾವು 4 1 ಗಂಟೆ 1 hour ಕ್ಯಾಂಡಲ್ ಅನ್ನ ಡಿವೈಡ್ ಮಾಡ್ಬೋದು. ಓಕೆ. ದಿಸ್ ಈಸ್ 10 a.m. This is 11 a.m. Again we are going to have 12 p.m. and we are going to have 1 p.m. ಸೊ ನಾವು ಆದಷ್ಟು ಟ್ರೈ ಮಾಡಬೇಕು 11 a.m. ಕ್ಯಾಂಡಲ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಅಂಟಿಲ್ 11 a.m. ಕ್ಯಾಂಡಲ್. ಏನಕ್ಕಂದ್ರೆ 11 a.m. ಆದ್ಮೇಲೆ ಮಾರ್ಕೆಟ್ ಚಾಪ್ ಆಗುತ್ತೆ, ಸ್ಲೋ ಆಗುತ್ತೆ. ಸೊ ಏನಕ್ಕಾಗತ್ತಂದ್ರೆ ಲಂಚ್ ಅವರ್ಸ್ ಓಪನ್ ಆಗಿರ್ತವೆ. ಸೊ ಲಂಚ್ ಅವರ್ಸ್ ಇಂದ ಸ್ವಲ್ಪ ಸ್ಲೋ ಆಗ್ಬಿಟ್ಟಿರುತ್ತೆ ಇಂಡಿಸೀಸ್ ಅಂಡ್ ಆಯಿಲ್ಸ್ ಅಂಡ್ ಎವ್ರಿಥಿಂಗ್ ಸ್ವಲ್ಪ ಅಲ್ಲಿ ಸ್ಲೋ ಆಗ್ಬಿಡುತ್ತೆ. ಸೊ ಹಿಯರ್ ಇಫ್ ಯು ಸಿ, ಇವಾಗ ನಮಗೆ C2 ಕ್ಲೋಸ್ ಸಿಕ್ತು. ಇನ್ C3 ಟ್ರೇಡ್ ಮಾಡ್ಬೇಕಲ್ಲ. ಸೊ C3 ಇಲ್ಲಿ ನಾವು 1 hour ಇಂದ ಬಂದ್ಬಿಟ್ಟು 5 minute ಹೋಗ್ತೀವಿ. ಓಕೆ. 5 minute C3. ಸೊ ಆಕ್ಚುಲಿ 1 hour ಅಲ್ಲಿ C2 ಆದ್ಮೇಲೆ C3 ಹೋಗ್ತೀವಿ. ಓಕೆ. C3. ಲೆಟ್ ಮಿ ಓಪನ್ ದಿಸ್. ಯು ವಿಲ್ ಸಿ. ಇವಾಗ ನೋಡಿ 1 hour ಇದೆ. ಇದೇ ತಾನೇ ಇದು 1 hour ನಾನು ಓಪನ್ ಮಾಡಿರೋದು. C2 ಕ್ಲೋಸ್, C2 ಕ್ಲೋಸರ್. ಓಕೆ. C3 ಅಲ್ಲಿ ಇದೀವಿ. ಸೊ ಲೆಟ್ ಸಿ ಇಫ್ ನಮ್ಗೆ ಏನಾದ್ರು C3 ಲೋ ಸೆಟ್ ಆಯ್ತು, ಒಂದು ಕನ್ಫರ್ಮೇಶನ್ ಸಿಕ್ತಾ ಅಂತ ನೋಡಿ. We have this order block here. ಆಕ್ಚುಲಿ ಇದು ಎಕ್ಸ್ಪಾಂಡ್ ಆಗಿರ್ಬೇಕು ಅನ್ಸುತ್ತೆ 4 hour ಅಲ್ಲಿ. ನೋಡೋಣ. ಬಟ್ ಆಲ್ರೆಡಿ ಎಕ್ಸ್ಪಾನ್ಷನ್ ಮುಗ್ದಿರ್ಬೇಕಿದ್ದು. ಬಟ್ ನೋಡೋಣ.
Yeah, expansion ಮುಗ್ಬಿಟ್ಟಿದೆ ಕ್ಯಾಂಡಲ್ ಆಲ್ರೆಡಿ, ಸೊ ಇಟ್ ವಿಲ್ ಕಮ್ ಬ್ಯಾಕ್ ಇನ್ ಟ್ರೆಂಡ್ ಓನ್ಲಿ. ಸೊ ಇವಾಗ ನಾವು ಸಪೋಸ್ ಈ C3ನ ಟ್ರೇಡ್ ಮಾಡ್ಬೇಕಂದ್ರೆ ನಮಗೆ ಈ ಕ್ಯಾಂಡಲ್ ಮೇಲೆ ಕ್ಲೋಸಿಂಗ್ ಸಿಗಬೇಕು. ದಿಸ್ ಈಸ್ ವಾಟ್ ವಿ ಕಾಲ್ ಚೇಂಜ್ ಇನ್ ಸ್ಟೇಟ್ ಆಫ್ ಡಿಲಿವರಿ ಅಂತ. ಸೊ ನ್ಯೂ 1 hour ಕ್ಯಾಂಡಲ್, ನ್ಯೂ 1 hour ಕ್ಯಾಂಡಲ್ ಓಪನ್ ಆಯ್ತು ಇಲ್ಲಿ. ಇಲ್ಲಿ ನೋಡಿ, ಹೊಸ 1 hour ಕ್ಯಾಂಡಲ್ ಓಪನ್ ಆಯ್ತು. ಸೊ ಲೆಟ್ ಸಿ ಚೇಂಜ್ ಇನ್ ಸ್ಟೇಟ್ ಆಫ್ ಡಿಲಿವರಿ. ಓಕೆ, ಸೊ 15 ಮಿನಿಟಲ್ಲಿ ನೋಡಿದ್ರೆ ಇದೇ ತರ ನೀವು ಡೈಸೆಕ್ಟ್ ಮಾಡ್ತಾ ಹೋಗ್ತಾ ಇರ್ಬೇಕು ಇಷ್ಟೇ. ಸೊ 15 ಮಿನಿಟಲ್ಲಿ ನೋಡಿದ್ರೆ ವಿ ಡೋಂಟ್ ಹ್ಯಾವ್ ಎನಿ crack in correlation 15 minutes, but we do have this closure, which is good. Next 3 minutes, if we get any pullback and change the state of delivery, we can look for longs. Okay, now change the state of delivery actually. Yeah, C2, C3, and we might see this, but the problem here is ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಇವಾಗ 10 AM ಇದು 10 AM ಕ್ಯಾಂಡಲ್ ಕ್ಲೋಸ್ ಆಗ್ತಾ ಬಂದಿದೆ, ಆಲ್ರೆಡಿ ಆಗ್ತಾನೆ ಬಂದಿದೆ, ಇನ್ನೇನು ಟೈಮ್ ಮುಗೀತು. ಸೊ ಇಲ್ಲಿ ನಾವು ಎಂಗೇಜ್ ಆಗಬೇಕು ಅಂದ್ರೆ ವಿ ಮೈಟ್ ಬಿ ಗೆಟಿಂಗ್ ಸಮ್ ಎಂಟ್ರಿ ಇನ್ 3 minutes ಮೇ ಬಿ. 3 minute ಅಲ್ಲಿನೂ ಎಂಟ್ರಿ 3 minute ಅಲ್ಲಿನೂ ಎಂಟ್ರಿ ಇಲ್ಲ ಇಲ್ಲಿ. ಓನ್ಲಿ ವೇ ವಾಸ್ 5 minute ಮಾರ್ಕೆಟ್ ಎಕ್ಸಿಕ್ಯೂಷನ್. ನೀವೇನಾದ್ರೂ ಮಾರ್ಕೆಟ್ ಎಕ್ಸಿಕ್ಯೂಷನ್ ಮಾಡಿದ್ರೆ ಇಲ್ಲಿ ಸಿಗ್ಬೋದು, ಬಟ್ ಮಾರ್ಕೆಟ್ ಎಕ್ಸಿಕ್ಯೂಷನ್ ನಾನು ಪ್ರಿಫರ್ ಮಾಡೋದಿಲ್ಲ, ನಾನೇ ಮಾಡಲ್ಲ ಮಾರ್ಕೆಟ್ ಎಕ್ಸಿಕ್ಯೂಷನ್ 1:1.5. ಸೊ ಇಟ್ಲಿ coming to this, ನೋಡೋಣ ಇದೇ ತರ ನಾವು ಡೈಸೆಕ್ಟ್ ಮಾಡ್ತಾ ಹೋಗ್ಬೇಕು. ಒಂದು ಪರ್ಟಿಕ್ಯುಲರ್ ನಾವು 10 AM ಕ್ಯಾಂಡಲ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ರೆ ಮುಗೀತು. ಸೊ ಈ 10 AM ಕ್ಯಾಂಡಲ್ ಇಲ್ಲಿ ನೋಡಿ, ಈ ಮಾಡೆಲ್ ಒಂದು ಸ್ಪೆಷಾಲಿಟಿ ಏನಂದ್ರೆ ಈ 10 AM ಕ್ಯಾಂಡಲ್ ಇಲ್ಲಿ ಅಷ್ಟೊಂದು ಎಕ್ಸ್ಪಾನ್ಷನ್ ಕೊಟ್ಟಿರಲಿಲ್ಲ ಅನ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ಅಷ್ಟೊಂದು ಎಕ್ಸ್ಪಾನ್ಷನ್ ಕೊಟ್ಟಿರಲಿಲ್ಲ ಅಂದ್ರೂ ವಿ ಹ್ಯಾವ್ ಅ ಲಾಟ್ ಆಫ್ ಆಸೆಟ್ಸ್. ನಾವು ಇದರಲ್ಲಿನೂ ಮಾಡ್ಬೋದು. NQES ಇವತ್ತೇ ನೋಡಿ YML ಟ್ರೇಡ್ ಇರ್ತಿದೆ 1:2. ಸೊ ಸೊ ನಾವು ಇದರಲ್ಲೂ ಮಾಡ್ಬೋದು. ವಿ ಹ್ಯಾವ್ ದಿಸ್ ಅಂಡ್ ವಿ ಹ್ಯಾವ್ ಆಯಿಲ್, ವಿ ಹ್ಯಾವ್ gold, silver, we have NQES, YM, we have crude oil, RB, RTY and HO. ಭಾಳ ಭಾಳ ಅಸೆಟ್ಸ್ ಇದಾವೆ. ನಾನು ಎಲ್ಲ ಅಸೆಟ್ಸು ನೋಡ್ತಿರ್ತೀನಿ ಲೈವ್ ಸ್ಟ್ರೀಮಲ್ಲಿ. ಸೊ ನೀವು ಹಂಗೆ ಎಲ್ಲ ಅಸೆಟ್ ನೋಡ್ಕೊಂಡ್ಬಿಟ್ಟು ಯಾವ ಅಸೆಟಲ್ಲಿ ಸೆಟಪ್ ಫಾರ್ಮ್ ಆಗ್ತಿದೆ ಆ ಅಸೆಟಲ್ಲಿ ತಗೋಬೋದು. ಸೊ ಇಫ್ ಯು ಆರ್ ಟ್ರೇಡಿಂಗ್ 4x, ದೆನ್ ಯು ಹ್ಯಾವ್ ಅ ಲಾಟ್ ಆಫ್ ಆಪ್ಷನ್ಸ್ ಆಸ್ ವೆಲ್. ಸಾರಿ, ನೀವೇನಾದರೂ 4x ಟ್ರೇಡ್ ಮಾಡ್ತಿದ್ದೀರಾ ಅಂದರೆ ನೀವು ಯೂರೋ USD ನೋಡ್ಬೋದು, ಸೊ GBP USD ನೋಡ್ಬೋದು, ಗೋಲ್ಡಲ್ಲಿ ನೋಡ್ಬೋದು, ಮತ್ತೆ ಯು ಹ್ಯಾವ್ ಅದರ್ ಲಾಟ್ ಆಫ್ pairs to trade. So this works in everywhere. So base, ನಮ್ಮ ಮಾಡೆಲ್ದು ಬೇಸ್ ಬಂದ್ಬಿಟ್ಟು ಓಪನ್ ಹೈ ಲೋ ಕ್ಲೋಸ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫಸ್ಟ್ ಇನ್ ಎವ್ರಿ ಟೈಮ್ ಫ್ರೇಮ್ ಅಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಓಪನ್ ಹೈ ಲೋ ಕ್ಲೋಸ್ ಎವ್ರಿಥಿಂಗ್. ಹ್ಮ್ 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 ನಿಮಗೆ ಇವತ್ತಿಂದ ಒಂದು ಟ್ರೇಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಈಸಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ, ಇವತ್ತಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ.
ಅಂದ್ರೆ ಇನ್ನು ನಿಮ್ಗೆ ಎಕ್ಸ್ಪ್ಯಾಂಡ್ ಎಷ್ಟಾಗುತ್ತಂತ ಗೊತ್ತಿರಲ್ಲ ಆ ತರ ಹೇಳ್ತಿದ್ದೀರಾ? ಓಕೆ. ಹಾ. ಓಕೆ, ಅದೊಂದು ಬೇರೆ ಕಾನ್ಸೆಪ್ಟ್ ಇದೆ ಬ್ರೋ. ವಿ ಹ್ಯಾವ್ ಪ್ರೊಫೈಲಿಂಗ್ ಟಾರ್ಗೆಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದಕ್ಕೆ ನಾನು ಹೇಳ್ಕೊಡ್ತೀನಿ ಅದನ್ನ. ನೀವು ಎಷ್ಟು ಟಾರ್ಗೆಟ್ ಮಾಡ್ಬೋದು ಒಂದ್ ಟ್ರೇಡ್ ಎಂಟರ್ ಆದ್ಮೇಲೆ ಆ ತರ. ವಿ ಹ್ಯಾವ್ ದಿಸ್ ಥಿಂಗ್ ಆಲ್ಸೋ. ಎಲ್ಲ ಇದೆ ಬ್ರೋ ಐ ಸಿ ಟಿ. ಏನಕ್ಕೆ ಟೆನ್ಷನ್ ತಗೋತಿದ್ರ? ಇಲ್ಲಿ ನೋಡಿ, ಇವಾಗ ಸಪೋಸ್ ವಿ ಹ್ಯಾವ್ ದಿಸ್ ಮ್ಯಾನಿಪುಲೇಷನ್ ಲೆಗ್. ಓಕೆನಾ? ಸೊ ಇಲ್ಲಿಂದ ನೀವು ಕ್ಯಾಪ್ಚರ್ ಮಾಡಿದೀರ ಅನ್ಕೊಳ್ಳಿ, ಏನೋ ಒಂದು ಟ್ರೇಡ್. ಓಕೆ, ನಿಮ್ಗೆ ಏನೋ ಒಂದು ಟ್ರೇಡ್ ಇಲ್ಲಿ ಸಿಕ್ಕಿದೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಓಕೆ, ಇಲ್ಲೇ ಒಂದೇನೋ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಸಿಕ್ಕಿದೆ. ಇದು ನಿಮ್ದು ಎಸ್ ಎಲ್. ಸೊ ಇವಾಗ ನೀವು ಅಂತಿದ್ದೀರಾ ಇಲ್ಲಿಂದ ಇದು ಎಷ್ಟು, ಇವಾಗ ನಾವು ಇಲ್ಲಿ ಟ್ರೇಡ್ ಇಟ್ಕೊಂಡಿದೀವಿ ಅಂದ್ರೆ ಎಷ್ಟು ಎಕ್ಸ್ಪಾಂಡ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಅಂತ. ಹೌದು ತಾನೆ? ಸೊ ದ್ಯಾಟ್ಸ್ ದ ರೀಸನ್ ವಿ ಹ್ಯಾವ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಯಾವಾಗ್ಲೂ ನೀವು 2.5 ವರೆಗೂ ಎಕ್ಸ್ಪಾಂಡ್ ಆಗೇ ಆಗುತ್ತೆ ಮಾರ್ಕೆಟ್. ನೋಡಿ, 2.5 ರೀಸನ್. And now you can say, now you can't say that we have some kind of supply demand or support resistance here. I don't see anything there. ಇದು ಇರ್ಬೋದು, ಏನೋ ಸಪೋರ್ಟ್ ಆಯ್ತು ಬ್ರೋ. ಸಪೋರ್ಟ್ ನಂಗೆ ಗೊತ್ತಿಲ್ಲ ಬ್ರೋ, ಇದು ಸಪೋರ್ಟ್ ಅಂದ್ರೆ how will this work? How will this work? Because you know, you guys might consider this as resistance and this as support, something like this. ಸೊ ನಮ್ ಪ್ರಕಾರ ಇದು ನೋಡಿ, ಈ ಮ್ಯಾನಿಪುಲೇಷನ್ ಲೆಗ್, ಇದು ಮ್ಯಾನಿಪುಲೇಷನ್ ಲೆಗ್ ಅಂತೀವಿ ನಾವು. ಇದೇನಿದೆ ಇದು ನಾನು ಮಾರ್ಕ್ ಮಾಡ್ತೀನಿ. ಸೊ ದಿಸ್ ಥಿಂಗ್, ದೀಸ್ ಕಾನ್ಸಿಕ್ಯೂಟಿವ್ ಬುಲಿಶ್ ಕ್ಯಾಂಡಲ್ಸ್ ಇಲ್ಲಿ. ಸೊ ಸೊ if we mark out that, grade that manipulation, we will get these levels which we can target. ಓಕೆನಾ? ಇಲ್ಲಿ ನೋಡಿ, 2.5 ಇಂದ ರಿಯಾಕ್ಷನ್ ಆಯ್ತಾ, ಬಂತ 4ಗೆ. ಸೊ look at the coincidence where all these liquidity zones are present. ಸೊ ಇದೊಂದು ಲಿಕ್ವಿಡಿಟಿ ಝೋನ್ ಇದೆಯಾ ನಮ್ದು? ಈ ಲಿಕ್ವಿಡಿಟಿ ಝೋನ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಇಟ್ ಈಸ್ ಅರೌಂಡ್ ಫೋರ್ ಝೋನ್ ಓನ್ಲಿ. ಇದೇ ಝೋನ್ ನಿಯರ್ ಅಲ್ಲೇನೆ ಇರುತ್ತೆ. ಯಾವುದೇ ನೀವು ಮ್ಯಾನಿಪುಲೇಷನ್ ತಗೊಂಡ್ರು ಒಂದೇನೋ ಒಂದು ಲೆವೆಲ್ಸ್ ಬಂದ್ಬಿಟ್ಟು ರಿಯಾಕ್ಟ್ ಆಗೇ ಆಗ್ತವೆ. ಸೊ ದಟ್ಸ್ ಅ ಪವರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, ಹ್ಮ್ ಈ ಮ್ಯಾನಿಪುಲೇಷನ್ ಲೆಗ್ ಅನ್ಕೊಳ್ಳಿ. ಈ ಮ್ಯಾನಿಪುಲೇಷನ್ ಲೆಗ್ ಅನ್ಕೊಳ್ಳಿ. ಸೊ ಇಲ್ಲಿ ನೀವು ಲೆಫ್ಟ್ ಸೈಡ್ ನೋಡಿದ್ರೆ, these liquidity zones are near these 2.5 area. ಓಕೆನಾ? And from where did market reverse? From 4. Okay, from where did market reverse? From this area. Okay, ಸೊ ಇದೆಲ್ಲ ಇದಾವ ಬ್ರೋ. ಎಲ್ಲಾ ತರ ಟೂಲ್ಸ್ ಇದಾವೆ ಐ ಸಿ ಟಿಲಿ. ನಿಮ್ಗೆ ಏನ್ ಬೇಕು, ನಿಮ್ಗೆ ಇದು ಸ್ಟಾಪ್ ಲಾಸ್ ಇಡಕ್ಕೂ ಲಾಜಿಕ್ ಇರುತ್ತೆ. ಸ್ಟಾಪ್ ಲಾಸ್ ಇಡಕ್ಕೆ ಒಂದು ಪರ್ಟಿಕ್ಯುಲರ್ ಲಾಜಿಕ್ ಇರುತ್ತೆ. ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಐ ಆಮ್ ಗೋಯಿಂಗ್ ಟು ಪುಟ್ 10 ಪಾಯಿಂಟ್ಸ್ ಆಫ್ ಸ್ಟಾಪ್ ಲಾಸ್. ನೋ, there is something reason behind the stop loss, even stop loss as well. ಓಕೆ, ಪ್ರೊಫೈಲ್ ಟಾರ್ಗೆಟ್ ಎಲ್ಲಿ ತನಕ ಹೋಲ್ಡ್ ಮಾಡಬೇಕು ಅದಕ್ಕೂ ರೀಸನ್ ಇರುತ್ತೆ. ಮತ್ತೆ ಟಾರ್ಗೆಟ್ ಇದಾಯ್ತು. ಹಾ. ಸೊ ಯಾವ ಗ್ಯಾಪ್ಸ್ ವರ್ಕ್ ಆಗ್ತವೆ, ಯಾವ ಗ್ಯಾಪ್ಸ್ ವರ್ಕ್ ಆಗಲ್ಲ, ಎವ್ರಿಥಿಂಗ್ ದೇರ್ ಇಸ್ ರೀಸನ್ ಬಿಹೈಂಡ್ ಎವ್ರಿಥಿಂಗ್. ಸೊ ನೋ ನೀಡ್ ಟು ವರಿ ಅಬೌಟ್ ಟಾರ್ಗೆಟ್ಸ್ ಅಂಡ್ ಆಲ್. ನೀವ್ ಅನ್ಕೊಳ್ಳೋದು, ನಿನ್ ಪ್ರಾಬ್ಲಮ್ ನಂಗೆ ಗೊತ್ತಾಯ್ತು. ಇವಾಗ ಡೇ ಓಪನ್ ಆಯ್ತು ಅಂದ್ರೆ ಅದು ಎಷ್ಟು ಎಕ್ಸ್ಪಾಂಡ್ ಆಗುತ್ತೆ ಅಂತ ಹೆಂಗೆ ನಾವು ಪ್ರೆಡಿಕ್ಟ್ ಮಾಡೋದಂತ ನೀವು ಕೇಳಿದ್ರಲ್ಲ. ಸೊ ಬೇಸಿಕಲಿ ಯು ಆರ್ ನಾಟ್ ಗೋಯಿಂಗ್ ಟು ಕ್ಯಾಪ್ಚರ್ ದಿ ಎಂಟೈರ್ ಬಾಡಿ ಆಫ್ ಡೈಲಿ ಕ್ಯಾಂಡಲ್. ಓಕೆ, ಯು ಆರ್ ಗೋಯಿಂಗ್ ಟು ಕ್ಯಾಪ್ಚರ್ ಓನ್ಲಿ 1 4 hour ಕ್ಯಾಂಡಲ್. ಓಕೆನಾ? ಸೊ ದಿಸ್ ಶುಡ್ ಬಿ ಇನ್ ಯೋರ್ ಮೈಂಡ್. ಯು ಆರ್ ಗೋಯಿಂಗ್ ಟು ಕ್ಯಾಪ್ಚರ್ ಓನ್ಲಿ 1 4 hour ಕ್ಯಾಂಡಲ್, ವಿಚ್ ಎವರ್ ಕ್ಯಾಂಡಲ್ ಇಟ್ ಮೈಟ್ ಬಿ. ಐ ಪರ್ಸನಲಿ ಟ್ರೇಡ್ 10 AM ಕ್ಯಾಂಡಲ್, ಬಿಕಾಸ್ 10 AM ಅಲ್ಲಿ ನಮಗೆ 9:30ಗೆ ನ್ಯೂಯಾರ್ಕ್ ಇಕ್ವಿಟಿ ಓಪನ್ ಆಗುತ್ತೆ. ಓಕೆನಾ? 9:30ಗೆ ನ್ಯೂಯಾರ್ಕ್ ಇಕ್ವಿಟಿ ಓಪನ್ ಆದ್ಮೇಲೆ ಸ್ವಲ್ಪ ಹಾಫ್ ಎನ್ ಅವರ್ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಫಾಸ್ಟ್ ಆಗಿರುತ್ತೆ, ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಸೊ 10 ವರೆಗೂ ಸ್ವಲ್ಪ ಶಾಂತ ಆಗ್ಬಿಡುತ್ತೆ. 10 ವರೆಗೂ ಸ್ವಲ್ಪ ಸ್ಲೋ ಆದ್ಮೇಲೆ
ನಮ್ಗೆ ಒಂದೇನೋ ಕ್ಲಿಯರ್ ಡೈರೆಕ್ಷನ್ ಸಿಕ್ಬಿಟ್ಟಿರುತ್ತೆ, ಮಾರ್ಕೆಟ್ ಒಂದು ಡೈರೆಕ್ಷನ್ ಸೆಟ್ ಮಾಡ್ಬಿಟ್ಟಿರುತ್ತೆ 9:30 ಆದ್ಮೇಲೆ. ಸೊ ಆಫ್ಟರ್ ಆಲ್ ದಾಸ್ 9:30 ವಾಲಟಿಲಿಟಿ chaos, ನಿಮಗೆ ಸ್ವಲ್ಪ ಒಂದು ಪ್ಲೆಸೆಂಟ್ ಮಾರ್ಕೆಟ್ ಸಿಗುತ್ತೆ 10 AM, 10 to 11:30 ವರೆಗೂ. ಸೊ 10 to 11:30 ವರೆಗೂ ನಿಮ್ಗೆ ಒಂದಾದ್ರೂ ಸೆಟಪ್ ಸಿಕ್ಕೇ ಸಿಗುತ್ತೆ. ಐ ಆಮ್ ನಾಟ್ ನೀವು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಒನ್ ಸಿಂಗಲ್ ಅಸೆಟ್, ಯು ಹ್ಯಾವ್ ಟನ್ಸ್ ಆಫ್ ಅಸೆಟ್ ಟು ಟ್ರೇಡ್. ಓಕೆ, ನಿಮಗೆ NQ ಇದೆ, ES ಇದೆ, YM ಇದೆ, ಗೋಲ್ಡ್ ಇದೆ, ಮತ್ತೆ ಸಿಲ್ವರ್ ಇದೆ, ಮತ್ತೆ ಆಯಿಲ್ ಇದೆ. ಮೂರ್ ತರ ಆಯಿಲ್ ಇದೆ, HO, ನ್ಯಾಚುರಲ್ ಗ್ಯಾಸ್ ಇದೆ, RB ಇದೆ, RTY ಇದೆ. ಸೊ ಬೇಜಾನ್ ಅಸೆಟ್ಸ್ ಇದಾವೆ. ಎಲ್ಲ ಅಸೆಟ್ ಅಲ್ಲಿನೂ ಒಂದು ಕ್ಯಾಂಡಲ್ ಫಾರ್ಮ್ ಆಗ್ತಿದೆ ಅಂದ್ರೆ ಅದ್ರದ್ದು ಓಪನ್, ಹೈ, ಲೋ, ಕ್ಲೋಸ್ ಇಲ್ಲಾರ್ದೆ ಕ್ಯಾಂಡಲ್ ಫಾರ್ಮ್ ಆಗೋದೇ ಇಲ್ಲ. ದಿಸ್ ಈಸ್ ವೆರಿ ಬೇಸಿಕ್ ಥಿಂಗ್. ವಿ ಆರ್ ಟ್ರೇಡಿಂಗ್ ವೆರಿ ಬೇಸಿಕ್ ಥಿಂಗ್ ಇನ್ ವೆರಿ ಸಿಸ್ಟಮೆಟಿಕ್ ಮ್ಯಾನರ್. ಓಕೆ, ಸೊ ಬೇಸಿಕ್ ಥಿಂಗ್ ಏನಂದ್ರೆ, ಒಂದ್ ಯಾವ್ದೋ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ ಅಂದ್ರೆ ಅದು ಓಪನ್, ಹೈ, ಲೋ, ಕ್ಲೋಸ್ ಇದ್ದೇ ಇರುತ್ತೆ. ದಿಸ್ ಇಸ್ ವೆರಿ ಬೇಸಿಕ್ ಥಿಂಗ್. ಸೊ ಇದನ್ನೇ ನಾವು ಸಿಸ್ಟಮೆಟಿಕಲಿ ಕ್ಯಾಂಡಲ್ಸ್ ನ ಡಿವೈಡ್ ಮಾಡ್ತಾ, ಡೈಸೆಕ್ಟ್ ಮಾಡ್ತಾ ಅಪ್ರೋಚ್ ಮಾಡಬೇಕು. ಸೊ ವಿ ಆರ್ ಬಿಲ್ಡಿಂಗ್ ಸ್ಟೋರಿ ಔಟ್ ಆಫ್ ಇಟ್. ಸ್ಟೋರಿ ಹೆಂಗ್ ಬಿಲ್ಡ್ ಮಾಡ್ತಿದೀವಿ ಅಂದ್ರೆ, ಇಲ್ಲಿ ಓಪನ್ ಆಯ್ತಾ, ಇಲ್ಲಿ ಲೋ ಸೆಟ್ ಮಾಡ್ತಾ, ಓಕೆ ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಎಕ್ಸ್ಪೆನ್ಷನ್ ಹತ್ರ. ಎಕ್ಸ್ಪ್ಯಾನ್ಷನ್ ಅಲ್ಲಿ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಎಕ್ಸ್ಪ್ಯಾಂಡ್ ಹೆಂಗ್ ಆಗ್ತಾ ಇದೆ, ನಾವು ಎಕ್ಸ್ಪ್ಯಾನ್ಷನ್ ಅಲ್ಲಿ ಈ ಜರ್ನಿಲಿ ಹೆಂಗ್ ನಾವು ಎಂಗೇಜ್ ಆಗ್ಬೋದು, ಈ ಎಕ್ಸ್ಪ್ಯಾನ್ಷನ್ ಅಲ್ಲಿ ಎಲ್ಲಿ ನಾವು ಎಂಗೇಜ್ ಆಗ್ಬೋದು, ಎಲ್ಲಿ ಚಾನ್ಸ್ ಸಿಗುತ್ತೆ, ಆ ಚಾನ್ಸ್ ನಾವು ನೋಡ್ಬಿಟ್ಟು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಬಿಟ್ಟು ಅಲ್ಲೇ ಎಕ್ಸಿಕ್ಯೂಟ್ ಮಾಡಿ, ಒಂದೇ ಶಾರ್ಟ್ ಟರ್ಮ್ ಅಲ್ಲಿ ಒಂದೇ ಒಂದು 10 to 20 minutes ಅಲ್ಲಿ ಒಂದು 20 to 40 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರೆ ಮುಗೀತು ಫ್ಯೂಚರ್ಸ್ ಅಲ್ಲಿ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಟಾರ್ಗೆಟ್, ಸಪೋಸ್ this is our daily open. Okay, suppose this is our daily open and the daily is candle is supposed to move till here. So you are not going to capture this whole thing, you are going to only capture this much if you are trading this candle. ಇಲ್ಲಿ ಅದೇ ಇದೆ ನೋಡಿ, ಇಲ್ಲಿ ನೋಡಿ, this is our 10 AM candle. Okay, ಇದು 10 AM candle. ಸೊ ಇನ್ನು ಇದು ಡೇ ಎಕ್ಸ್ಪಾಂಡ್ ಆಗಿದೆ, ಇನ್ ರಿಯಲ್ ಆಕ್ಚುಲಿ ಎಕ್ಸ್ಪಾಂಡ್ ಆಗಿದೆ. ಬಟ್ ನಮ್ಗೆ ಇಷ್ಟೆಲ್ಲ ಕ್ಯಾಪ್ಚರ್ ಮಾಡ್ಬೇಕಂತ ಟಾರ್ಗೆಟ್ ಇರಲೇಬಾರ್ದು. ಯು ಆರ್ ಗೋಯಿಂಗ್ ಟು ಓನ್ಲಿ ಕ್ಯಾಪ್ಚರ್ ದಿಸ್ 10 AM. ಹೌ ಮಚ್ ಯು ಆರ್ ಗೆಟಿಂಗ್? This actually you are getting 400 points here. You don't even need 400 points. You just need 30 to 40 points a day. That's it. ನಾನು ಇಲ್ಲೇ ಏನಕ್ಕೆ ಮಾರ್ಕ್ ಮಾಡಿದೆ ಅಂದ್ರೆ ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ನೋಡಿ. ಸೊ ಇದು ಹೋಲ್ಡ್ ಮಾಡ್ಬೋದಂತ ಪ್ರಿಡಿಕ್ಷನ್ ಇರುತ್ತೆ ನಮ್ದು. ಲೈವ್ ಮಾರ್ಕೆಟ್ ಅಲ್ಲಿ ಇದ್ರೆ ನಾವು ಇಷ್ಟೇ ಮಾರ್ಕ್ ಮಾಡೋದು. ಈ ಅನ್ಫಿಲ್ಡ್ ಗ್ಯಾಪ್ ವರ್ಗೆ ನಾವು ಟ್ರೇಡ್ ಮಾಡ್ಬೇಕಂತ. ಇಲ್ಲೆಲ್ಲಾದ್ರೂ ಎಂಗೇಜ್ ಆಗ್ಬಿಟ್ರೆ, ಇಲ್ಲೆಲ್ಲಾರು ಲೋ ಅಲ್ಲಿ ಇಲ್ಲೆಲ್ಲಾರು ಲೋ ಅಲ್ಲಿ ಎಂಗೇಜ್ ಆಗ್ಬಿಟ್ರೆ ಈ ಹೈ ತನಕ ಕ್ಯಾಪ್ಚರ್ ಮಾಡ್ತೀವಿ ನಾವು ಪೂರ್ತಿ. So you don't need to worry about how much the daily candle is going to expand. You don't need that. You only need how much my 4-hour candle is going to expand, which I am trading right now. Yeah, that should be, yeah. ಇವತ್ತು ವಾಯಮಲ್ಲ ಹೇಳ್ತೀನಿ ತಡಿ, ವಾಯಮಲ್ಲಿ ಒಂದು ಎಂಟ್ರ ಅದೇ ಇದರಲ್ಲಿ ಕೋಲ್ಡ್ ಅಲ್ಲಿ ಮಿಸ್ ಆಗ್ಬಿಟ್ಟು ನಾನು. ಸೊ ವಾಯಮಲ್ಲಿ ಹ್ಮ್ 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 ಮಿನಿಲಿ, ಯಾ ಅದೆಲ್ಲ ಮಾಡ್ತೀನಿ ಬ್ರೋ. ಅಂದ್ರೆ ಪೂರ್ತಿ ನಿಮ್ಗೆ ಯಾವ್ಯಾವ ಅಸೆಟ್ ನೀವು ಟ್ರೇಡ್ ಮಾಡ್ಬೋದು ಫ್ಯೂಚರ್ಸ್ ಅಲ್ಲಿ, ಈ ತರ ಎಲ್ಲ ಮಾಡ್ತೀನಿ. ಓಕೆ, ಸೊ ಇವಾಗ ಬಂದ್ಬಿಟ್ಟು ಇಲ್ಲಿ ನೋಡಿ, ಇ ಎಸ್ ಅಲ್ಲ, NQ ಜೊತೆಗೆ ನೋಡಿ, NQ, YM ಅಂಡ್ ES ಇವೆಲ್ಲ ಕೋರ್ ರಿಲೇಟೆಡ್ ಅಸೆಟ್ಸ್. ಓಕೆನಾ? NQ, YM ಅಂಡ್ ES ಇವೆಲ್ಲ ಕೋರ್ ರಿಲೇಟೆಡ್ ಅಸೆಟ್ಸ್. ಸೊ ಇಫ್ ಯು ಆರ್ ಟ್ರೇಡಿಂಗ್ CFD ಅಂದ್ರೆ ಫೋರೆಕ್ಸ್, ಇಫ್ ಯು ಆರ್ ಟ್ರೇಡಿಂಗ್ ಫೋರೆಕ್ಸ್, ಯು ವಿಲ್ ಬಿ ಹ್ಯಾವಿಂಗ್ NAS 100 ಅಂಡ್ US 30. ಸೊ NAS 100 ಅಂದ್ರೆ NQ, US 30 ಅಂದ್ರೆ YM. Okay, you guys can even trade the same logic, the same assets in CFD firm also. Okay, so no need to worry. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, NQ ಅಲ್ಲಿ ಈ ಲೋ ಕ್ಲಿಯರ್ ಆಗಿಲ್ಲ.
ಸಾರಿ, ಹಾ, ಎನ್ ಕ್ಯೂ ಅಲ್ಲಿ ಆಗಿಲ್ಲ, ಇನ್ನು ಈ ಲೋ ಕ್ಲಿಯರ್ ಆಗಿಲ್ಲ. ಇಲ್ಲಿ ನೋಡಿ, ಎನ್ ಕ್ಯೂ ಅಲ್ಲಿ ಈ ಲೋ ಕ್ಲಿಯರ್ ಆಗಿಲ್ಲ ಇನ್ನು. ವಿಚ್ ಲೋ ಇಸ್ ದಿಸ್? February 26, Tuesday, 17 Tuesday, February 26. So where is 17 Tuesday? Yeah, this low. 17 Tuesday, February 26. But this low is cleared in YM. YM ಅಲ್ಲಿ ಇದು ಬಹಳ ಮುಂಚೆನೆ ಕ್ಲಿಯರ್ ಆಗ್ಬಿಟ್ಟಿದೆ. ಓಕೆನಾ? ಸೊ ಅದಾದ್ಮೇಲೆ ಈ ಲೋ, ಈ ಲೋ, ಈ ಲೋನು ಎನ್ ಕ್ಯೂ ಅಲ್ಲಿ ಕ್ಲಿಯರ್ ಆಗಿಲ್ಲ ಇನ್ನು. ಎನ್ ಕ್ಯೂ ಅಲ್ಲಿ ಕ್ಲಿಯರ್ ಆಗಿಲ್ಲ, ಬಟ್ YM ಅಲ್ಲಿ ಕ್ಲಿಯರ್ ಆಗ್ಬಿಟ್ಟಿದೆ. ಸೊ ದಿಸ್ ಈಸ್ ಕ್ರ್ಯಾಕ್ ಇನ್ ಕೋರಿಲೇಷನ್. ಸೊ ಇವು these assets are supposed to move correlatedly. ಒಂದು ಜೊತೆಗೆ ಇನ್ನೊಂದು ಮೂವ್ ಆಗ್ಬೇಕು ಅಂತ ಅಸೆಟ್ಸ್ ಇವೆಲ್ಲ. ಸೊ ಇಲ್ಲೇನಾಗ್ಬಿಟ್ಟು ವಾಯಮ್ ಈ ಲೋ ತಗೋದು, ಬಟ್ ಎನ್ ಕ್ಯೂ ತಗೊಳಿಲ್ಲ. ಇಲ್ಲೊಂದು ಕ್ರ್ಯಾಕ್ ಇನ್ ಕೋರಿಲೇಷನ್ ಆಯ್ತು. ಫಸ್ಟ್ ಕ್ರ್ಯಾಕ್ ಇನ್ ಕೋರಿಲೇಷನ್ ಅಂಡ್ ದೆನ್ ಸೆಕೆಂಡ್ ಕ್ರ್ಯಾಕ್ ಇನ್ ಕೋರಿಲೇಷನ್. ಓಕೆನಾ? ಸೊ ಟೂ ಕ್ರ್ಯಾಕ್ ಇನ್ ಕೋರಿಲೇಷನ್ ವೈಲ್ ರಿವರ್ಸಲ್ಸ್ ಆರ್ ವೆರಿ ಗುಡ್. ಸೊ ಏನಾದ್ರೂ ಒಂದು ನೀವು ರಿವರ್ಸಲ್ ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ನೀವು ಎರಡು ತರ ಕ್ರ್ಯಾಕ್ ಇನ್ ಕೋರಿಲೇಷನ್ ನೋಡ್ಬೇಕು. ಒಂದು ಕ್ರ್ಯಾಕ್ ಇನ್ ಕೋರಿಲೇಷನ್, ಸೆಕೆಂಡ್ ಒನ್, ಎರಡು ಕ್ರ್ಯಾಕ್ ಇನ್ ಕೋರಿಲೇಷನ್ ಇರ್ಬೇಕು ನಿಮಗೆ. ಸೊ ದಿಸ್ ಇಸ್ ಬೇಸಿಕ್ ಐಡಿಯಾ ಇಫ್ ಯು ಆರ್ ಫ್ರೇಮಿಂಗ್ ರಿವರ್ಸಲ್ಸ್. ಸೊ ಅದೇ ಐಡಿಯಾ ಇಂದ ಬಂದ್ಬಿಟ್ಟು ವಾಯಮ್ ಅಲ್ಲಿ ನೋಡಿದ್ರೆ, ದಿಸ್ ಇಸ್ ಅವರ್ ಡೈಲಿ ಓಪನ್. ಓಕೆ, ದಿಸ್ ಇಸ್ ಅವರ್ ಡೈಲಿ ಓಪನ್. Let it be. This is not midnight open, this is daily open. Okay, this is our daily open. ನಮಗೆ ಕೆಳಗಡೆ ಕ್ರ್ಯಾಕ್ ಇನ್ ಕೋರಿಲೇಷನ್ ಸಿಕ್ತಾ? ಕ್ರ್ಯಾಕ್ ಇನ್ ಕೋರಿಲೇಷನ್ ಸಿಕ್ಕ ಮೇಲೆ ವಿ ಕ್ಯಾನ್ ಕನ್ಸಿಡರ್ ಆಫ್ಟರ್ ದಿ ಸಿ2 ಕ್ಲೋಸರ್. ಕ್ರ್ಯಾಕ್ ಇನ್ ಕೋರಿಲೇಷನ್ ಸಿಕ್ಬಿಟ್ಟು ಈ ಸಿ2 ಕ್ಲೋಸ್ ಆದ್ಮೇಲೆ ಸಿ ಟು ಕ್ಯಾಂಡಲ್ ಹೆಂಗಿದೆ ನೋಡಿ, ಬುಲಿಶ್ ರಿವರ್ಸಲ್. ಸೊ ಬುಲಿಶ್ ರಿವರ್ಸಲ್ ಕ್ಲೋಸ್ ಆದ್ಮೇಲೆ ವಿ ಕ್ಯಾನ್ ಸೇ ದಟ್ ಡೇ ಆಫ್ ದ ಲೋ ಆಫ್ ದ ಡೇ ಸೆಟ್. ಸೊ ಈ ಲೋ ಏನಿದೆ, ಈ ಲೋ ಏನಿದೆ, ಲೋ ಆಫ್ ದ ಡೇ ಅಂತ ಹೇಳ್ಬೋದು ನಾವು ಇದನ್ನ. ದಿಸ್ ಈಸ್ ಲೋ ಆಫ್ ದ ಡೇ ಅಂತ ಹೇಳ್ಬೋದು. ಓಕೆನಾ? ಇದಾದ್ಮೇಲೆ ಇವಾಗ ನಾವು ಲೋ ಸೆಟ್ ಆಯ್ತಾ? ಲೋ ಸೆಟ್ ಆದ್ಮೇಲೆ ಇದ್ರ ಅವೇ ಟ್ರೇಡ್ ಮಾಡ್ಬೇಕಷ್ಟೇ. ವಾಟ್ ಆರ್ ವಿ ಡೂಯಿಂಗ್? ವಿ ಆರ್ ಡೂಯಿಂಗ್ ನಥಿಂಗ್ ಬಟ್ letting the daily candle to set letting the candle to set its low, and then we are trading away from it. Okay, ignore this. This is not a daily time frame. Let me just not this 30 day. ಕರೆಕ್ಟ್ ಆಗಿ ತೋರಿಸ್ತೀನಿ. Okay, this is it. Just remove this for now. ನೋಡಿ, ಇದು ಡೈಲಿ ಕ್ಯಾಂಡಲ್. ಓಕೆ, ಇದನ್ನೇ ಕ್ಯಾಂಡಲ್ ನಾವು ಡೈಸೆಕ್ಟ್ ಮಾಡಕ್ ಬಂದಿರೋದು. ಸೊ ವಾಟ್ ವಿ ಡಿಡ್ ಹಿಯರ್ ಈಸ್, ದಿಸ್ ಇಸ್ ಅವರ್ ಓಪನಿಂಗ್ ಪ್ರೈಸ್. ಓಕೆ, ಓಪನ್ ಆಯಿತು, ಲೋ ಸೆಟ್ ಮಾಡಿದ್ವಿ. ಇವಾಗ ನಾವು ಬಾಡಿ ಟ್ರೇಡ್ ಮಾಡ್ತಿದೀವಿ ಅಷ್ಟೇ. ಸೊ 6 AM ಆದಮೇಲೆ ನಮ್ಮ ಮಾರ್ಕೆಟ್ ಓಪನ್ 10 AM ಆಗುತ್ತೆ. ನಾವು ವಿ ಆರ್ ಗೋಯಿಂಗ್ ಟು ಓನ್ಲಿ ಟ್ರೇಡ್ 10 AM ಕ್ಯಾಂಡಲ್. ಓಕೆ, ಸೊ 10 AM ಆದಮೇಲೆ ನಾನು ಏನು ನೋಡ್ತಿದ್ದೆ ಅಂದರೆ, ಇದರಲ್ಲಿ 30 ಮಿನಿಟಲ್ಲಿ ಐ ವಾಸ್ ವಾಚಿಂಗ್ ಸಮ್ ಕೈಂಡ್ ಆಫ್ ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಡೌನ್ ಹಿಯರ್. ಓಕೆ, ಸೊ ನಾವು 30 ಮಿನಿಟಲ್ಲಿ
ಇವಾಗ ನಿಮ್ದು ಇದು ಡೈಲಿ ಗೊತ್ತಾಯ್ತಾ? ಡೈಲಿ how we are going to look at daily candle. So that I can remove it and put on this. Okay. So ಇವಾಗ 30 minute ಅಲ್ಲಿ ಇದೀವಿ ನಾವು. So this is our daily candle. Okay. This is our 30 ಮಿನಿಟ್ ಅಲ್ಲಿ 30 ಮಿನಿಟ್ ಕ್ಯಾಂಡಲ್ ಲೋ ಸೆಟ್ ಆಗಿದೆ ಎಲ್ಲ ನೋಡ್ಬೇಕು. ನಾವು ಫಸ್ಟ್ ಏನ್ ಮಾಡ್ತೀವಿ, ಡೈಲಿ ಕ್ಯಾಂಡಲ್ ಲೋ ಸೆಟ್ ಆಗಿದೆ ಎಲ್ಲ ನೋಡಿದ್ವಿ. ಆಮೇಲೆ 40 ಮಿನಿಟ್ 4 hour ಅಲ್ಲಿ ಬಂದ್ಬಿಟ್ಟು ದಿಸ್ ಕ್ಯಾಂಡಲ್, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್, ಈ 4 hour ಕ್ಯಾಂಡಲ್ ಲೋ ಸೆಟ್ ಆಗಿದೆ ಎಲ್ಲ ನೋಡ್ಬೇಕು. ಸೊ ವಿಚ್ ಟೈಮ್ ಫ್ರೇಮ್ ಯು ಕ್ಯಾನ್ ಟೇಕ್, whichever time frame you want, you can take it. But I prefer going with daily 4 hour, 1 hour, 30 minute, 15 minute, and 1 minute. So these are the time frames I am going to checking on always. ಸೊ ಇಲ್ಲಿ ನೋಡಿದ್ರೆ ನೀವು, ಇಲ್ಲಿ ನಮ್ಗೆ ಹೆಂಗೆ ಇದು ಕ್ರ್ಯಾಕ್ ಇನ್ ಕೋರಿಲೇಷನ್ ಸಿಕ್ತು, ಅದನ್ನೇ ನಾವು ಇಲ್ಲೂ ಅದನ್ನೇ ಪರ್ಫಾರ್ಮ್ ಮಾಡಬೇಕು. ಸೊ ಇಫ್ ಯು ಸಿ ಹಿಯರ್, this low is taken by this candle and the opposite way here. This low is not taken by this candle, but this low is taken by this candle. ಒಂಥರ ಅಪೋಸಿಟ್ ತರ ಇದೆಯಲ್ಲ ಇದು. ಸೊ ದಿಸ್ ಈಸ್ ಕ್ರ್ಯಾಕ್ ಇನ್ ಕೋರಿಲೇಷನ್. ಸೊ ಇಲ್ಲಿ ಕೋರಿಲೇಷನ್ ಕ್ರ್ಯಾಕ್ ಆಗ್ಬಿಡ್ತು, ಅದಕ್ಕೆ ಈ ಎಕ್ಸ್ಪಾನ್ಷನ್ ಬಂದಿರೋದು ನಮ್ಗೆ, ಅದಕ್ಕೆ ಈ ರಿವರ್ಸಲ್ ಚೆನ್ನಾಗಿರೋ ಎಕ್ಸ್ಪಾನ್ಷನ್ ಬಂದಿರೋದು. ವಿ ಮೈಟ್ ಹ್ಯಾವ್ ಎಂಗೇಜ್ಡ್ ಇಯರ್, ನಾವು ಇಲ್ಲಿ ಎಂಗೇಜ್ ಆಗ್ಬೋದಿತ್ತು, ಬಟ್ ಆಗ್ಲಿಲ್ಲ. ಏನಕ್ಕಂದ್ರೆ ದಿಸ್ ಇಸ್ ನಾಟ್ ಅವರ್ 10 AM ಕ್ಯಾಂಡಲ್. ಸೊ ಇದು ನಮ್ 10 AM ಕ್ಯಾಂಡಲ್ ಅಲ್ಲ. ಸೊ ಇವನ್ ಇಫ್ ನೀವು ಇಲ್ಲಿ ಟ್ರೇಡ್ ಪ್ಲಾನ್ ಮಾಡಿದ್ರು ನಿಮ್ಗೆ ಚೆನ್ನಾಗಿರೋ ಟ್ರೇಡೇ ಸಿಗೋದು. ಸೊ ಇವಾಗ ಇದಾದ್ಮೇಲೆ ನಾನೇನ್ ಪ್ಲಾನ್ ಮಾಡಿದೆ ಅಂದ್ರೆ, ಇವತ್ತು ಈ ಡ್ರಾ ರೀಚ್ ಆಗ್ಬಿಡ್ತಾ ನಮ್ದು. ಡ್ರಾ ಅಂದ್ರೆ ಅದೇ ಲಿಕ್ವಿಡಿಟಿ, ಬೈ ಸೈಡ್ ಲಿಕ್ವಿಡಿಟಿ. ಸೊ ದಿಸ್ ವಾಸ್ ಅವರ್ ಸ್ವಿಂಗ್ಸ್ ಆರ್ ಅವರ್ ಬೈ ಸೈಡ್ ಲಿಕ್ವಿಡಿಟೀಸ್. ದಿಸ್ ಸ್ವಿಂಗ್, this swing, and we have next this swing, this swing. So these are external range liquidity or buy side liquidity or sell side liquidity according based on where they are. So ಇದು ಬೈ ಸೈಡ್ ಇದೆ, ಸೊ ಬೈ ಸೈಡ್ ಲಿಕ್ವಿಡಿಟಿ ಮೀಟ್ ಆಯ್ತಾ. ಸೊ ಬೈ ಸೈಡ್ ಲಿಕ್ವಿಡಿಟಿ ಆದ್ಮೇಲೆ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂದ್ರೆ, ಈದರ್ ಕನ್ಸಾಲಿಡೇಟ್ ಆಗ್ಬೇಕು ಮಾರ್ಕೆಟು, ಇಲ್ಲ ಅಂದ್ರೆ ರಿಟ್ರೇಸ್ಮೆಂಟ್ ಆಗ್ಬೇಕು, ಇಲ್ಲ ಅಂದ್ರೆ ಎಕ್ಸ್ಪಾನ್ಷನ್ ಆಗಬೇಕು. ಇಲ್ಲಿಂದ ರಿವರ್ಸಲ್ ಆಗಕ್ಕೆ ಆಗೋದಿಲ್ಲ, ಇಲ್ಲಿಂದ ರಿವರ್ಸಲ್ ಆಗಬಾರ್ದು ಮಾರ್ಕೆಟ್ ಅಂತ ನಂದು. ಏನಕ್ಕಂದ್ರೆ ಓವರ್ ಆಲ್ ನಾವು ಬುಲಿಶ್ ಇದೀವಿ. ಸೊ ವಿ ಹ್ಯಾಡ್ ಕ್ರ್ಯಾಕ್ ಇನ್ ಕೋರಿಲೇಷನ್ ಡೌನ್ ಹಿಯರ್. ಆಮೇಲೆ ಇದು C2 ಕ್ಲೋಸರ್ ಇತ್ತು. ಇದು 4 hour ಕ್ಯಾಂಡಲ್ ಚೆನ್ನಾಗಿ ಎಕ್ಸ್ಪಾಂಡ್ ಆಗಿದೆ 4 hour ಕ್ಯಾಂಡಲ್. ಸೊ 4 hour ಅಲ್ಲಿನೂ ನಮ್ಗೆ ಒಂಥರ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ತರ ಸಿಕ್ಬಿಟ್ಟಿದೆ, ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ಸಿಕ್ಕಿದೆ. ಸೊ ವಿ ಹ್ಯಾವ್ ಆಲ್ ದೀಸ್ ಥಿಂಗ್ಸ್. ಓಕೆ, ವಿತ್ ಆಲ್ ದೀಸ್ ಥಿಂಗ್ಸ್ ವಿ ನೀಡ್ ಟು ಲುಕ್ ಫಾರ್ ಬುಲಿಶ್. ಸೊ ಬುಲಿಶ್ ಇವಾಗ ನೋಡಿ, ನಾನು ಏನಕ್ಕೆ ವೇಟ್ ಮಾಡ್ತೀನಿ ಅಂದ್ರೆ, ಇವಾಗ ನಮ್ದು 4 hour ಕ್ಯಾಂಡಲ್ ಮುಗಿದ್ ಬಿಡ್ತಿ ಇಲ್ಲಿ ಇದು. ಓಕೆನಾ. ಸೊ ಇನ್ ನೆಕ್ಸ್ಟ್ 15 ಮಿನಿಟ್ ಅಲ್ಲಿ 10 AM ಕ್ಯಾಂಡಲ್ ಓಪನ್ ಆಗುತ್ತೆ. ಸೊ 10 AM ಕ್ಯಾಂಡಲ್ ಲೋವರ್ ವಿಕ್ ಫಾರ್ಮ್ ಆಗ್ಬೇಕಲ್ಲ, 4 hour ಕ್ಯಾಂಡಲ್ದು, 4 hour 10 AM ಕ್ಯಾಂಡಲ್ದು ಲೋವರ್ ವಿಕ್ ಫಾರ್ಮ್ ಆಗಬೇಕು. ಸೊ ಐ ವಾಸ್ ವೇಟಿಂಗ್ ಫಾರ್ ದ್ಯಾಟ್. ಲೋ ಸೆಟ್ ಆದ್ಮೇಲೆ ನಾವು ಮತ್ತೆ ಅವೇ ಫ್ರಮ್ ದಟ್ ಲೋ ನಾವು ಟ್ರೇಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಸಿ ದ ಎಕ್ಸಾಂಪಲ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಓಕೆ, ಸೊ ನಾನು ಎಂಗೇಜ್ ಆಗಿರೋದು YM ಅಲ್ಲಿ. ಓಕೆ, ಸೊ YM ಅಲ್ಲಿ ಯಾ ಇಲ್ಲಿ ನೋಡಿ, C2 crack and correlation. Get this crack and correlation. ಇಲ್ಲಿ ನೋಡಿ, ಈ ಕ್ಯಾಂಡಲ್ ಲೋ ತಗೊಂಡಿಲ್ಲ, ಹೌದಾ, ಬಟ್ ಇಲ್ಲಿ ಈ ಕ್ಯಾಂಡಲ್ ಲೋ ತಗೊಂಡಿದೆ. ಸೊ ದೀಸ್ ಅಸೆಟ್ಸ್ ಆರ್ ಸಪೋಸ್ ಟು ಮೂವ್ ಸೇಮ್, ಬಟ್ ಹಿಯರ್ ವಿ ಆರ್ ನಾಟ್ ಮೂವಿಂಗ್ ಸೇಮ್. ಇದು ಈ ಲೋ ಕ್ಲಿಯರ್ ಮಾಡ್ತಾ, ಬಟ್ ಈ ಲೋ ಕ್ಲಿಯರ್ ಮಾಡಲಿಲ್ಲ. ಸೊ ದಿಸ್ ಈಸ್ ಅವರ್ ಒನ್ ಸ್ಟೇಜ್ ಕ್ರ್ಯಾಕ್ ಇನ್ ಕೋರಿಲೇಷನ್. ದಿಸ್ ಟೆಲ್ಸ್ us that we can trade next candle. ಓಕೆನಾ. ಸೊ ನಾನು ನೆಕ್ಸ್ಟ್ ಕ್ಯಾಂಡಲ್ ನೋಡ್ತಾ ಇದ್ದೆ, ನೆಕ್ಸ್ಟ್ ಕ್ಯಾಂಡಲ್ 15 ಮಿನಿಟ್. ಇದು 3 ಮಿನಿಟ್, ಇದು ನೆಕ್ಸ್ಟ್ 15 ಮಿನಿಟ್ ನೋಡ್ತಾ ಇದ್ದೆ, ವೆದರ್ ವಿಲ್ ಗೆಟ್ ಸಮ್ ಸಾರ್ಟ್ ಆಫ್ ನೆಕ್ಸ್ಟ್ 15 ಮಿನಿಟ್ ಅಲ್ಲಿ ವೆದರ್ ವಿಲ್ ಗೆಟ್ ಸಮ್ ಸಾರ್ಟ್ ಆಫ್ ವಾಟ್ ಯು ಸೇ
ಚೆನ್ನಾಗಿರೋ ರಿವರ್ಸಲ್ ಬುಲಿಶ್ ರಿವರ್ಸಲ್ ಸಿಗುತ್ತೆ ಅಂತ, ಬಟ್ ಸಿಗ್ಲಿಲ್ಲ. ಸೊ ನಾನು ಏನ್ ಮಾಡಿದೆ, ವೇಟ್ ಮಾಡಿದೆ. ಈ ಗ್ಯಾಪ್ ಇದೆ ಅಲ್ಲ, ಗ್ಯಾಪ್ ಇದೆ, ಹೋಲ್ಡ್ ಮಾಡ್ಬೋದು ಅಂತ ನಾನು ವೇಟ್ ಮಾಡಿದೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಅಟ್ ದ ಸೇಮ್ ಟೈಮ್ ವಾಟ್ ವಿ ಹ್ಯಾಡ್ ಈಸ್ ನಿಮಗೆ 15 ಮಿನಿಟ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸೈಡ್. 15 ಮಿನಿಟ್ ಕ್ಲೋಸ್ ಆಗಕ್ಕೆ ವೇಟ್ ಮಾಡ್ತಾ ಇದ್ದೆ ನಾನು. ಯಾ, ಇಲ್ಲಿ ನೋಡಿ, ಈ 15 ಮಿನಿಟ್ ನೋಡಿ, ಇದು ಬಿಡಿ, ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ದಿಸ್ ಈಸ್ ಅವರ್ ಹೈ ಟೈಮ್ ಫ್ರೇಮ್ 15 ಮಿನಿಟ್ ಹಿಯರ್. ಇಫ್ ಯು ಸಿ ಈ 15 ಮಿನಿಟ್ ನೋಡಿ, C2 ಕ್ಲೋಸರ್ ಆಗಿದೆಯಾ? C2 ಕ್ಲೋಸ್ ಎದ್ರಲ್ಲಿ ಆಗಿದೆ? ಏನೋ ಒಂದು ಕೀ ಲೆವೆಲ್ ಅಲ್ಲಿ ಆಗಿದೆಯಾ? ಓಕೆ, ದಿಸ್ ಈಸ್ ಅವರ್ ಕೀ ಲೆವೆಲ್. ನಮ್ಗೆ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ದಿಸ್ ಈಸ್ ಅವರ್ ಕೀ ಲೆವೆಲ್. ಇನ್ಸೈಡ್ ಆಫ್ ದಟ್ ಕೀ ಲೆವೆಲ್ ವಿ ಹ್ಯಾವ್ ದಿಸ್ C2 ಕ್ಲೋಸರ್. ಓಕೆ, ಸೊ C2 ಕ್ಲೋಸರ್ ಆಗಿದೆ. ಮತ್ತೆ ES ಐ ಥಿಂಕ್ ವಿ ಹ್ಯಾಡ್ some kind of crack in correlation ನೋಡಿ ES ಜೊತೆಗೆ. ಕ್ರಾಕ್ ಇನ್ ಕೋರಿಲೇಷನ್ ಹೆಂಗೆ? ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ 10:30 ಕ್ಯಾಂಡಲ್ ನೋಡಿ, ಬುಲಿಶ್ ಇದೆಯಾ? 10:30 ಕ್ಯಾಂಡಲ್ ಬೇರಿಶ್ ಇದೆ. ಸೊ ದಿಸ್ ಇಸ್ PSP, ಕ್ರಾಕ್ ಇನ್ ಕೋರಿಲೇಷನ್, ದಿಸ್ ಕ್ಯಾಂಡಲ್ ಅಂಡ್ ದಿಸ್ ಕ್ಯಾಂಡಲ್. ಸೊ ಮತ್ತೆ ನಮಗೆ ಈ ಡ್ರಾ ಇತ್ತು ಇನ್ನು. ಸೊ ದಿಸ್ ಈಸ್ ಅವರ್ ಡ್ರಾ. ವಿ ಆರ್ ಗೋಯಿಂಗ್ ಟು ಟ್ರೇಡ್ ಓನ್ಲಿ ದಿಸ್ ಮಚ್. ವಿ ಆರ್ ನಾಟ್ ಗೋಯಿಂಗ್ ಟು ಟ್ರೇಡ್ ಅಬೌವ್ ದಿಸ್ ಆರ್ ಎನಿಥಿಂಗ್. ನಮ್ಗೆ ಇಷ್ಟೇ ಸಿಕ್ಕರೆ ಸಾಕು ಬ್ರೋ. ಸೊ ನಾನೇನ್ ಮಾಡಿದೆ ಅಂದ್ರೆ ವೇಟ್ ಮಾಡಿದೆ, ಏನೋ ಒಂದು ಅಪಾರ್ಚುನಿಟಿ ಫಾರ್ಮ್ ಆಗೋ ತನಕ ವೇಟ್ ಮಾಡಿದೆ. ವಾಟ್ ಡು ಐ ಮೀನ್ ಫಾರ್ ಅಪಾರ್ಚುನಿಟಿ? ಲೆಟ್ ಮೀ ಶೋ ಯು ಹಿಯರ್. ನೋಡಿ, ಈ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ನಂಗೆ ಅಷ್ಟು ಪ್ರಾಮಿಸಿಂಗ್ ಅನಿಸ್ಲಿಲ್ಲ ಇದು. ಸೊ ಏನು, ಬಿಕಾಸ್ ಏನು ಡಿಸ್ಪ್ಲೇಸ್ಮೆಂಟ್ ಇರಲಿಲ್ಲ ನಮ್ಮ ಹತ್ರ ಇಲ್ಲಿ. ವಿ ನೀಡ್ ಡಿಸ್ಪ್ಲೇಸ್ಮೆಂಟ್ ನೋಡಿ. ಸೊ ನಾವು ವಿ ಹ್ಯಾವ್ ದಿಸ್ bullish reversal. So how do I trust this bullish reversal? Because we rebalanced this inversion fair value gap here. Okay, so ಈ ಇನ್ವರ್ಜನ್ ನಾವು ರೀಬ್ಯಾಲೆನ್ಸ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು, ಇದು ಈ ಕ್ಲೋಸಿಂಗ್ ಆದ್ಮೇಲೆ, ಈ ಕ್ಯಾಂಡಲ್ ಕ್ಲೋಸಿಂಗ್ ಆದ್ಮೇಲೆ ಯಾವ್ದು ಕ್ಯಾಂಡಲ್ ಈ ಮಿಡಲ್ ಲೈನ್ ಕೆಳಗಡೆ ಬಾಡಿ ಕ್ಲೋಸ್ ಕೊಟ್ಟಿಲ್ಲ. ವಿಕ್ ಬಂದಿದೆ ಬಟ್ ಬಾಡಿ ಕ್ಲೋಸ್ ಕೊಟ್ಟಿಲ್ಲ. ಸೊ ದಿಸ್ ಈಸ್ ಇನ್ವರ್ಜನ್ ಆಫ್ ದಟ್ ಕ್ಯಾಂಡಲ್. ಸೊ ಇದಾದ್ಮೇಲೆ ನಾನೇನ್ ಮಾಡಿದೆ ಅಂದ್ರೆ ಐ ಹ್ಯಾಡ್ ದಿಸ್ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ. So you can see the difference of this change in state of delivery and this change in state of delivery. ಇಲ್ಲೇ ಡಿಫ್ರೆನ್ಸ್ ಇದೆ. ಸೊ ಈ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ನೋಡಿ, ಈ ಕ್ಯಾಂಡಲ್ ಅಷ್ಟೊಂದು ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿಲ್ಲ ಇಲ್ಲಿ ಆಸ್ ಕಂಪೇರ್ ಟು ದಿಸ್ ಕ್ಯಾಂಡಲ್. ಬಟ್ ಈ ಕ್ಯಾಂಡಲ್ ಚೆನ್ನಾಗಿ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದೆ, ಹೌದಾ? ಸೊ ಅದಕ್ಕೆ ಇಲ್ಲಿ ಎಂಟರ್ ಆಗಿದ್ದು. ಇಷ್ಟೇ ಆಗಿರೋದು ಅನ್ಸುತ್ತೆ. somewhere around here maybe. ಇಲ್ಲಿ ನನ್ನ ಹೆಸರು ಎಲ್ಲಿತ್ತದು? below 50% of that. ಇಲ್ಲೇ ಎಂಟರ್ ಆದೆ. Oh, this was my entry. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸೆಲ್ ಇತ್ತು. Okay, so 1:2T. ಇಷ್ಟೇ. ಸೊ ದೀಸ್ ಆರ್ ದ ಟೂ ಎಕ್ಸ್ಪಾನ್ಷನ್ಸ್ ಆಫ್ ದ ಡೇ. ಇಲ್ಲಿ ನೋಡಿ ನೀವು, ಈ ಕ್ಯಾಂಡಲ್ ನೋಡಿ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ವಿ ಟ್ರೇಡೆಡ್ ದಿಸ್ ಕ್ಯಾಂಡಲ್. ಈ ಕ್ಯಾಂಡಲ್ ನ ಟ್ರೇಡ್ ಮಾಡ್ತೀವಿ ನಾವು. ಇಲ್ಲೊಂದು ನಿಮ್ಗೆ ವರ್ಟಿಕಲ್ ಲೈನ್ ಕಾಣಿಸ್ತಿದೆಯಾ? ಅಲ್ಲಿಂದ ಆ ಕ್ಯಾಂಡಲ್ ಓಪನ್ ಸ್ಟಾರ್ಟ್. ಸೊ ಈ ಕ್ಯಾಂಡಲ್ ನೀವು ಈ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ನಾವು ಅರೌಂಡ್ ಬಾಡಿ ಇನ್ನು ಆಕ್ಚುಲಿ ಬಾಡಿನೂ ಫಾರ್ಮ್ ಆಗಿರ್ಲಿಲ್ಲ. ನಾವು ಕರೆಕ್ಟ್ ಆಗಿ ಆ ಕ್ಯಾಂಡಲ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ.
ಇಲ್ಲಿ ನೋಡಿ, ಓಪನ್ ಆಯ್ತಾ ಈ ಕ್ಯಾಂಡಲ್? ದಿಸ್ ಓಪನ್, ನೋಡಿ ಓಪನ್ ಆಯ್ತಾ ಕ್ಯಾಂಡಲ್? ಓಕೆ, ದಿಸ್ ಇಸ್ ಅವರ್ ಓಪನಿಂಗ್ ಪ್ರೈಸ್ 11 AM ಕ್ಯಾಂಡಲ್, ಇದು 1 hour ಕ್ಯಾಂಡಲ್. ಓಪನ್ ಆಯ್ತಾ? ಓಪನ್ ಆಗ್ಬಿಟ್ಟು ಲೋ ಸೆಟ್ ಮಾಡ್ತಾ, ಅದೇ ಲೋ ಸೆಟ್ ಮಾಡೋ ಟೈಮಲ್ಲಿ ನಮ್ಗೆ ಎಂಟ್ರಿ ಕೊಟ್ಟಿರೋದು. ಸೊ ಎಂಟ್ರಿ ಕೊಟ್ಟ ಬುಲಿಶ್ ಮೂವ್ ಆಯ್ತು. ಸೊ ನಮ್ಗೆ ಎಷ್ಟು ಬೇಕಪ್ಪ? 1:2 ಬೇಕಾ? 1:2 ಮುಗೀತು, ಎಕ್ಸಿಟ್. ಇಷ್ಟೇ. ನೀವು ಪೂರ್ತಿ ಡೇ ಕ್ಯಾಪ್ಚರ್ ಮಾಡಬೇಕು ಅಂತ ಇಲ್ವೇ ಇಲ್ಲ. 1:2 ಮುಗೀತು. ಇಲ್ಲಿ ನೀವು $250-300 ರಿಸ್ಕ್ ಮಾಡಿದ್ರೆ ಆರಾಮಾಗಿ ನೀವು $500-600 ತೆಗಿಬೋದು. ಐ ಆಮ್ ಜಸ್ಟ್ ಟೆಲಿಂಗ್ ಯು ದಿ ದಿಸ್ ಥಿಂಗ್, ರಿಸ್ಕ್ ಮ್ಯಾನೇಜ್ ಹೆಂಗ್ ಮಾಡ್ಬೇಕಂತ. ಜಸ್ಟ್ ಒಂದು ಐಡಿಯಾ ಆಗ್ಬಿಟ್ಟು ಅಷ್ಟೇ, ಹೆಂಗ್ ನೀವು ರಿಸ್ಕ್ ಮಾಡಬೇಕು ಆ ಥರ ಎಲ್ಲ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಫ್ರೇಮ್. ಸೊ ದಿಸ್ ಈಸ್ ವಾಟ್ ಓಪನ್ ಹೈ ಲೋ ಕ್ಲೋಸ್ ಈಸ್. ಹಿಂಗೆ ಓಪನ್ ಹೈ ಲೋ ಕ್ಲೋಸ್ನ ನಾವು ಯುಟಿಲೈಸ್ ಮಾಡಿಕೊಂಡು ಟ್ರೇಡ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಪನ್ ಹೈ ಲೋ ಕ್ಲೋಸ್ ಬೇರಿಶ್ ಕ್ಯಾಂಡಲ್. ಸೇಮ್, ಇದು ಬುಲಿಶ್ ಕ್ಯಾಂಡಲು, ಇದು ಬೇರಿಶ್ ಕ್ಯಾಂಡಲು. ಬೇರಿಶ್ ಕ್ಯಾಂಡಲ್ ಫಸ್ಟ್ ಓಪನ್ ಆಗಿಬಿಟ್ಟು ಹೈ ಸೆಟ್ ಮಾಡುತ್ತೆ. ಓಪನ್ ಆಗಿಬಿಟ್ಟು ಹೈ ಸೆಟ್ ಮಾಡುತ್ತೆ. ಹೈ ಸೆಟ್ ಮಾಡಿಬಿಟ್ಟು ಅವೇ ಫ್ರಮ್ ದಟ್ ಹೈ ವಿ ಆರ್ ಗೋಯಿಂಗ್ ಟು ಟ್ರೇಡ್ ಲೋವರ್. ಈ ಪೂರ್ತಿ ಬಾಡಿ ಟ್ರೇಡ್ ಮಾಡಿಬಿಟ್ಟು ಲೋ ಸೆಟ್ ಮಾಡುತ್ತೆ. ಲೋ ಸೆಟ್ ಮಾಡಿಬಿಟ್ಟು ಕ್ಲೋಸ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಬೇರಿಶ್ ಕ್ಯಾಂಡಲ್ ಲುಕ್ಸ್. ಸೊ ಇದನ್ನೇ ನೀವು ಬೇರಿಶ್ ಕ್ಯಾಂಡಲ್, ಇದ್ರದ್ದೇ ಇನ್ವರ್ಟೆಡ್ ವರ್ಜನ್ ಬೇರಿಶ್ ಕ್ಯಾಂಡಲ್. ಸೊ ದಟ್ಸ್ ವಾಟ್ ಇಟ್ ಈಸ್. ಆಮೇಲೆ ಪಾಸಿಟಿವ್ ಕಂಡೀಷನ್ ಆಫ್ ಎ ಕ್ಯಾಂಡಲ್ ಅಂಡ್ ನೆಗೆಟಿವ್ ಕಂಡೀಷನ್ ಆಫ್ ಎ ಕ್ಯಾಂಡಲ್. ದೀಸ್ ಆರ್ ಇಂಪಾರ್ಟೆಂಟ್. ಪಾಸಿಟಿವ್ ಕಂಡೀಷನ್ ಬಂದ್ಬಿಟ್ಟು, ಪಾಸಿಟಿವ್ ಕಂಡೀಷನ್ ಅಂದ್ರೆ ಯಾವಾಗಲೂ ಪಾಸಿಟಿವ್ ಕಂಡೀಷನ್ ಕ್ಯಾಂಡಲ್ಗೆ ವಿಕ್ ಚಿಕ್ಕದಾಗಿರುತ್ತೆ. ದಿಸ್ ಈಸ್ ಪಾಸಿಟಿವ್ ಕಂಡೀಷನ್ ಕ್ಯಾಂಡಲ್. ದಿಸ್ ಈಸ್ ಬುಲಿಶ್ ಕ್ಯಾಂಡಲ್, ವಿಕ್ ಚಿಕ್ಕದಾಗಿದೆ. ಬೇರಿಶ್ ಕ್ಯಾಂಡಲ್, ವಿಕ್ ಚಿಕ್ಕದಾಗಿದೆ. ಸೊ ಏನಕ್ಕೆ ಇದಕ್ಕೆ ಪಾಸಿಟಿವ್ ಕಂಡೀಷನ್ ಅಂತ ಕರಿತೀವಿ ಅಂದ್ರೆ, ಲೆಟ್ ಮೀ ಜಸ್ಟ್ ಶೋ ಯು. ಯಾವುದೇ ಕ್ಯಾಂಡಲ್ ನೋಡಿ, ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಮೋಸ್ಟ್ ಆಫ್ ದಿ ಹೈ ಪ್ರೊಬಾಬಲ್ ಕ್ಯಾಂಡಲ್ಸ್, ಓಕೆನಾ? ಯಾವುದೇ ಕ್ಯಾಂಡಲ್ ನೋಡಿ, ಎಷ್ಟು ವಿಕ್ ಚಿಕ್ಕದಾಗಿರುತ್ತೋ ಅಷ್ಟು ಚೆನ್ನಾಗಿ ಬಾಡಿ, ಹೆಲ್ದಿ ಬಾಡಿ ಇರುತ್ತೆ ಆ ಕ್ಯಾಂಡಲ್. ಓಕೆ, ಫಾರ್ ಎಕ್ಸಾಂಪಲ್ ಯು ಸಿ ದಿಸ್ ಕ್ಯಾಂಡಲ್ ಹಿಯರ್. ಈ ಕ್ಯಾಂಡಲ್ ನೋಡಿ, ಇಷ್ಟು ದೊಡ್ಡದು ವಿಕ್ ಇದೆ, ಬಟ್ ಬಾಡಿ ಎಕ್ಸ್ಪಾಂಡ್ ಆಗ್ಲಿಲ್ಲ, ಜಾಸ್ತಿ ಎಕ್ಸ್ಪಾಂಡ್ ಆಗ್ಲೇ ಇಲ್ಲ. ಅದೇ ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ ನೋಡಿ, ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ ನೋಡಿ, ಕ್ಯಾಂಡಲ್ ವಿಕ್ ಚೆನ್ನಾಗಿದೆ, ವಿಕ್ ಚೆನ್ನಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ಬಾಡಿ ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪಾಂಡ್ ಆಗಿದೆ. ಅಂಡ್ ದಿಸ್ ಕ್ಯಾಂಡಲ್ ವಿಕ್ ಚೆನ್ನಾಗಿದೆ, ಬಾಡಿ ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪಾಂಡ್ ಆಗಿದೆ. ಅದೇ ಸಪೋಸ್ ದಿಸ್ ಕ್ಯಾಂಡಲ್, ಈ ಕ್ಯಾಂಡಲ್ ನೋಡಿ, ಓಪನ್ ಆಯ್ತಾ? ಓಪನ್ ಆಗ್ಬಿಟ್ಟು ಇಷ್ಟು ದೊಡ್ಡ ವಿಕ್ ಫಾರ್ಮ್ ಮಾಡಿ. ಸೊ ಅದಕ್ಕೆ ಇದಕ್ಕೆ ಎಕ್ಸ್ಪಾಂಡ್ ಆಗಿಲ್ಲ ಈ ಕ್ಯಾಂಡಲ್. ವೈ ದಟ್ ಹ್ಯಾಪನ್ಸ್ ಈಸ್, ಅದಕ್ಕೊಂದು ರೀಸನ್ ಇದೆ. ಏನಂದ್ರೆ, ಎಷ್ಟು ದೊಡ್ಡದು ವಿಕ್ ಇರುತ್ತಲ್ಲ ಅಷ್ಟು ಆ ಬಾಡಿದು, ಅಷ್ಟು ಆ ಕ್ಯಾಂಡಲ್ದು ಬಾಡಿ ಚಿಕ್ಕದಾಗಿರುತ್ತೆ. ಏನಕ್ಕಂದ್ರೆ, ಲೆಟ್ ಮೀ ಟೆಲ್ ಯು, ಏನಕ್ಕಂದ್ರೆ ಓಪನ್ ಆಯ್ತು ಅನ್ಕೊಳ್ಳಿ ಕ್ಯಾಂಡಲ್. ಸೊ ಇಟ್ ವಿಲ್ ಜಸ್ಟ್ go on dropping and then forms a wick. ಓಕೆ, ಸೊ ಇದೇನು ವಿಕ್ ಫಾರ್ಮ್ ಮಾಡಕ್ ಅದು ಟೈಮ್ ತಗೊಂಡಿರುತ್ತೆ ನೋಡಿ, ಅದು ಆಲ್ರೆಡಿ ಜಾಸ್ತಿ ಟೈಮ್ ತಗೊಂಡಿರುತ್ತೆ. ಸೊ ಇವಾಗ ಇದಕ್ಕೆ ಬಹಳ ಕಡಿಮೆ ಟೈಮ್ ಉಳಿದ್ಬಿಟ್ಟಿರುತ್ತೆ ಬಾಡಿ ಫಾರ್ಮ್ ಮಾಡೋದಕ್ಕೆ. ಸೊ ಅದಕ್ಕೆ ಅದೇನ್ ಮಾಡುತ್ತೆ, ಸ್ವಲ್ಪ ಚಿಕ್ಕದಾಗಿರೋ ಬಾಡಿ ಮಾಡ್ಬಿಟ್ಟು ಹಂಗೆ ಕನ್ಸಾಲ್ಟೇಟ್ ಆಗ್ಬಿಟ್ಟು ಕ್ಲೋಸ್ ಆಗುತ್ತೆ. ಸೊ ದೀಸ್ ಬಾಡಿ ವಿ ಆರ್ ನಾಟ್ ಗೋಯಿಂಗ್ ಟು ಕ್ಯಾಪ್ಚರ್ ಬಿಕಾಸ್ ವಿ ಹ್ಯಾವ್ ವೆರಿ ಬಿಗ್ ವಿಕ್ ಡೌನ್ ಹಿಯರ್. ಸೊ ಎಷ್ಟು ದೊಡ್ಡ ವಿಕ್ ಇರುತ್ತಲ್ಲ ಅಷ್ಟು ಅನ್ಹೆಲ್ದಿ ಕ್ಯಾಂಡಲ್ ಅಂತ ಹೇಳ್ಬೋದು ನೀವು. ವಾಟ್ ಡು ಐ ಮೀನ್ ಬೈ ಹೆಲ್ದಿ ಕ್ಯಾಂಡಲ್? ದಿಸ್ ಥಿಂಗ್, ದಿಸ್ ಈಸ್ ವಾಟ್ ಆಲ್ ವಿ ನೀಡ್. ಈ ತರ ಬೇಕು ನಮ್ಗೆ, ಈ ತರ ಓಪನ್ ಆಗ್ಬೇಕು ಕ್ಯಾಂಡಲ್, ಈ ತರ ಲೋ ಸೆಟ್ ಮಾಡ್ಬೇಕು, ಚಿಕ್ಕದಾಗಿರೋ ವಿಕ್ ಸೆಟ್ ಮಾಡ್ಬೇಕು, ಈ ತರ ಚಿಕ್ಕದಾಗಿರೋ ವಿಕ್ ಸೆಟ್ ಮಾಡ್ಬೇಕು.
ಫುಲ್ ಬಾಡಿ ಎಕ್ಸ್ಪಾಂಡ್ ಆಗಬೇಕು ಮತ್ತೆ ಚಿಕ್ಕದಾಗಿರೋ ವಿಕ್ ಸೆಟ್ ಮಾಡಬೇಕು ಆಮೇಲೆ ಕ್ಲೋಸ್ ಆಗ್ಬಿಡ್ಬೇಕು. ವಿ ವಾಂಟ್ ದಿಸ್ ಟೈಪ್ ಆಫ್ ಕ್ಯಾಂಡಲ್ಸ್, ನಾಟ್ ದೀಸ್ ಟೈಪ್ ಆಫ್ ಕ್ಯಾಂಡಲ್ಸ್. ದೀಸ್ ಆರ್ ನಾಟ್ ಹೆಲ್ದಿ ಕ್ಯಾಂಡಲ್ಸ್. ದೀಸ್ ಆರ್ ನಾಟ್ ಹೆಲ್ದಿ ಕ್ಯಾಂಡಲ್ಸ್. ಇದು ಹೆಲ್ದಿ ಕ್ಯಾಂಡಲ್ ಅಲ್ಲ. ಓಪನ್ ಆಯ್ತು, ಲೋ ಸೆಟ್ ಮಾಡ್ತು, ಎಕ್ಸ್ಪಾಂಡ್ ಆಯ್ತು, ದಿಸ್ ಈಸ್ ಹೆಲ್ದಿ ಕ್ಯಾಂಡಲ್. ವಿಲ್ ದಿಸ್ ಡ್ರಾ ಆನ್ ಲಿಕ್ವಿಡಿಟಿ ಅಷ್ಟೇ. ಈ ಡ್ರಾ ಮೀಟ್ ಆದ್ಮೇಲೆ ಮುಗೀತಾ ಕ್ಯಾಂಡಲ್. ಆಮೇಲೆ ಈ ಕ್ಯಾಂಡಲ್ ನೋಡಿ, ಓಪನ್ ಆಯ್ತಾ, ಲೋ ಸೆಟ್ ಮಾಡ್ತಾ, ವಿಕ್ ನೋಡಿ ಚೆನ್ನಾಗಿದೆ, ವಿಕ್ ಚಿಕ್ಕದಾಗಿದೆಯಾ ನೋಡಿ, ಚೆನ್ನಾಗಿ ಎಕ್ಸ್ಪಾನ್ಷನ್ ಸಿಕ್ತು. ಓ ಸಾರಿ, ನೋಡಿ ಚಿಕ್ಕದಾಗಿದೆ ವಿಕ್ಕು, ಚೆನ್ನಾಗಿ ಎಕ್ಸ್ಪಾನ್ಷನ್ ಸಿಕ್ತು. ನೆಕ್ಸ್ಟ್ ಕ್ಯಾಂಡಲ್ ಚಿಕ್ಕದಾಗಿದೆ ವಿಕ್ಕು, ಚೆನ್ನಾಗಿ ಎಕ್ಸ್ಪಾನ್ಷನ್ ಸಿಕ್ತು. ಇವನ್ ದೋ ವಿ ಕೇಮ್ ಬ್ಯಾಕ್ ಅಂಡ್ ಕ್ಲೋಸ್ಡ್, ಬಟ್ ಅಟ್ ಲೀಸ್ಟ್ ವಿ ರೀಚ್ಡ್ ಟಿಲ್ ಹಿಯರ್. ದಟ್ಸ್ ವಾಟ್ ಮ್ಯಾಟರ್ಸ್. ನಾವು ಇಲ್ಲಿ ರೀಚ್ ಆದ್ವಲ್ಲ, ನಾವು ಇಲ್ಲಿ ಬುಲಿಶ್ ಟ್ರೇಡ್ ಪ್ಲಾನ್ ಮಾಡ್ತಿರ್ತೀವಿ. ಸೊ ಈ ಕ್ಯಾಂಡಲ್ ಅಲ್ಲಿ, ಸೊ ಬುಲಿಶ್ ಕ್ಯಾಂಡಲ್ ಪ್ಲಾನ್ ಮಾಡಿದ್ರೆ ನಿಮ್ಗೆ ಈ ಕ್ಯಾಂಡಲ್ 1:2 ಸಿಕ್ಕೇ ಸಿಗುತ್ತೆ. ಸೊ ಅಗೇನ್ ಲುಕ್ ಅಟ್ ದಿಸ್, ವಿಕ್ ಚಿಕ್ಕದಾಗಿದೆಯಾ, ಚೆನ್ನಾಗಿರೋ ಎಕ್ಸ್ಪಾನ್ಷನ್ ಕ್ಯಾಂಡಲ್. ಲುಕ್ ಅಟ್ ದಿಸ್, ವಿಕ್ ದೊಡ್ಡದಾಗಿದೆ, ನೋ ಎಕ್ಸ್ಪಾನ್ಷನ್. ಓಕೆ, ಪಾಸಿಟಿವ್ ಅಂಡ್ negative condition candle looks. So we should be more focused on only trading positive conditions. ನೆಗೆಟಿವ್ ಕಂಡೀಷನ್ ಟ್ರೇಡ್ ಮಾಡ್ಬೋದು, ಬಟ್ ಅದಕ್ಕೆ ಬೇರೆ ಬರುತ್ತೆ, ವೀಕ್ ಸೈಜಿಂಗ್ ಪ್ರೊಫೈಲಿಂಗ್ ಅದೆಲ್ಲ. ಸೊ ಲೆಟ್ಸ್ ಕೀಪ್ ದಟ್ ಫಾರ್ ಫ್ಯೂಚರ್ ಲೆಸನ್ಸ್. ಬಟ್ ಇವಾಗ ನಾವು ಸಿಂಪಲೆಸ್ಟ್ ವೇ, ಆದಷ್ಟು ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಹೋಗೋಣ. ಸೊ ಕಾಂಪ್ಲೆಕ್ಸ್ ಏನು ಇಲ್ವೇ ಇಲ್ಲ, ಬಟ್ ಜಸ್ಟ್ ಮೋರ್ ಕಾಂಪ್ಲೆಕ್ಸ್ ದನ್ ದಿಸ್ ಐ ವುಡ್ ಸೇ. ಸೊ ದಿಸ್ ಈಸ್ ಪಾಸಿಟಿವ್ ಕಂಡೀಷನ್. ಪಾಸಿಟಿವ್ ಕಂಡೀಷನ್ ಅಲ್ಲಿ ಕ್ಯಾಂಡಲ್ದು ಬಾಡಿ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ, ವಿಕ್ ಚಿಕ್ಕದಾಗಿರ್ತವೆ. ಸೊ ವಿಕ್ ಚಿಕ್ಕದಾಗಿದ್ರೆ ಬಾಡಿ ಚೆನ್ನಾಗಿ ಪ್ರೊಜೆಕ್ಟ್ ಆಗುತ್ತಂತ ಒಂದು ಪ್ರೊಡಿಕ್ಷನ್. ಏನಕ್ಕಂದ್ರೆ ವಿಕ್ ಆದಷ್ಟು ಜಲ್ದಿ ಫಾರ್ಮ್ ಮಾಡಿಬಿಟ್ರೆ ನಮಗೆ ಬಾಡಿ ಫಾರ್ಮ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ. ಸೊ ಬಾಡಿ ಆರಾಮಾಗಿ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗ್ಬೋದು. ಸೊ ವಿಕ್ಕೆ ಫಾರ್ಮ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೋತು ಅಂದ್ರೆ ಈ ತರ ಕ್ಯಾಂಡಲ್ಸ್ ಫಾರ್ಮ್ ಆಗ್ತವೆ. ಸೊ ಲುಕ್ ಅಟ್ ದಿಸ್, ಓಪನ್, low, setting the low, big low, and then pushing higher and then coming back into range. ಇದು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಒಂಥರ ಡೋಜಿ ಕ್ಯಾಂಡಲ್, ಇಂಡಿಸಿಷನ್ ಕ್ಯಾಂಡಲ್ ತರ ಕಾಣಿಸ್ತಿರ್ಬೋದು, ಬಟ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇದೊಂಥರ ಇಂಡಿಸಿಷನ್ ಕ್ಯಾಂಡಲ್ ತರ ಕಾಣಿಸ್ತಿರ್ಬೋದು, ಬಟ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಇದ್ರೊಳಗಡೆ ಒಂದು ರೇಂಜ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಓಪನ್ ಆಯ್ತಾ, ಲೋ ಸೆಟ್ ಮಾಡ್ತಾ, ಹೈ ಹೋಯ್ತಾ, ಮತ್ತೆ ಬ್ಯಾಕ್ ಇನ್ ರೇಂಜ್. ಸೊ ದೀಸ್ ಕ್ಯಾಂಡಲ್ಸ್ ಆರ್ ಸಮ್ ಕೈಂಡ್ ಆಫ್ ಚಾಪ್. ಈ ಕ್ಯಾಂಡಲ್ ಒಂಥರ ಚಾಪ್ ತರ ಇರ್ತವೆ. ಸೊ ಅದಕ್ಕೆ ಆ ಚಾಪ್ ನ ಅವಾಯ್ಡ್ ಮಾಡೋದಕ್ಕೆ ನಾವು ನೆಗೆಟಿವ್ ಕಂಡೀಷನ್ಸ್ ಕ್ಯಾಂಡಲ್ ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರಬೇಕು. ಸೊ these are the basic things what you guys need to know about our model. So first things is open, high, low, close. ಸೊ ಇದೆಲ್ಲ ಆಗ್ಬಿಡ್ತು ಇವತ್ತು. ಓಪನ್, ಹೈ, ಲೋ, ಕ್ಲೋಸ್, ಬೇರಿಶ್ ಕ್ಯಾಂಡಲ್, ಮತ್ತೆ characteristics of candles, which is positive and negative condition candle, which is very important. ನೆಗೆಟಿವ್ ಕಂಡೀಷನ್ ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನೆಗೆಟಿವ್ ಕಂಡೀಷನ್ ನ ನೀವು ಹೆಂಗ್ ಐಡೆಂಟಿಫೈ ಮಾಡ್ತೀರಾ ಅಂದ್ರೆ, ಇವಾಗ ನೀವು ಟ್ರೇಡ್ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಲೈವ್ ಅಲ್ಲಿ ಟ್ರೇಡ್ ಮಾಡ್ತಿರ್ತೀರಾ. ಸೊ ಯು ಆರ್ ಆಂಟಿಸಿಪೇಟಿಂಗ್ ಬುಲಿಶ್ ಫ್ರಮ್ ಸಮ್ ಲೆವೆಲ್. ಒಂದೇನೋ ಲೆವೆಲ್ ಇಂದ ಬುಲಿಶ್ ನ ನೀವು, ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಇಲ್ಲೇ ಓಪನ್ ಆಗ್ಬಿಟ್ಟು ಸ್ವಲ್ಪ ಲೋ ಸೆಟ್ ಮಾಡಿ ಬುಲಿಶ್ ಹೋಗುದಂತ ನೀವು ಆಂಟಿಸಿಪೇಟ್ ಮಾಡಿರ್ತೀರಾ. ಬಟ್ ಒಂದೊಂದ್ಸತಿ ಮಾರ್ಕೆಟ್ ಏನ್ ಮಾಡುತ್ತೆ, ಮಾರ್ಕೆಟ್ ಈಸ್ ರ್ಯಾಂಡಮ್ನೆಸ್, ಅನ್ಪ್ರೆಡಿಕ್ಟೇಬಲ್. ಸೊ ಒಂದೊಂದ್ಸತಿ ಮಾರ್ಕೆಟ್ ಏನ್ ಮಾಡುತ್ತೆ, ಓಪನ್ ಆಗುತ್ತೆ, ಲೋನೇ ಹೋಗ್ತಾ ಇರುತ್ತೆ ಹಂಗೆ. ಸೊ ಈ ವಿಕ್ ಕನ್ಫರ್ಮ್ ಆಗೋದಕ್ಕೆ ನಿಮ್ಗೆ ಓಪನಿಂಗ್ ಪ್ರೈಸ್ ಮೇಲೆ ಕ್ಲೋಸ್ ಕೊಡ್ಬೇಕದು. ಸೊ ದಿಸ್ ಬಿಗ್ ವಿಕ್ ಹಿಯರ್, ಈ ವಿಕ್ ಫಾರ್ಮ್ ಆಗೋಷ್ಟರಲ್ಲಿ ನಿಮ್ದು ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ಮುಗ್ದೇ ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಲುಕಿಂಗ್ ಅಟ್ 1 hour ಕ್ಯಾಂಡಲ್, ಸೊ 1 hour ಅಲ್ಲಿ ನೀವು 5 minute ಅಲ್ಲಿ ಇದ್ದೀರಾ, 1 hour ಕ್ಯಾಂಡಲ್ ನ ಓಪನ್, ಐ, ಲೋ, ಕ್ಲೋಸ್ ಟ್ರೇಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ. ಸೊ 1 hour ಅಲ್ಲಿ ಈ ಲೋ ಸೆಟ್ ಮಾಡ್ತಾ 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 ಇದು ಈ ಲೋ ಸೆಟ್ ಮಾಡ್ತಾ ಮಾಡ್ತಾ ಆಲ್ರೆಡಿ ಟೈಮ್ ವೇಸ್ಟ್ ಮಾಡ್ಬಿಟ್ಟಿರುತ್ತದೆ. ಆಲ್ರೆಡಿ ಇಲ್ಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ಬಿಟ್ಟಿರುತ್ತೆ. ಸೊ ಆಮೇಲೆ ವಿಕ್ ಫಾರ್ಮ್ ಆದ್ಮೇಲೆ ಸ್ವಲ್ಪ ಇನ್ನೇನೊಂದು 5-10 ನಿಮಿಷ ಅಷ್ಟೇ ಉಳಿದಿರುತ್ತೆ. ಸೊ ಅವಾಗ ಇದು ಎಕ್ಸ್ಪಾಂಡೇ ಆಗಲ್ಲ, ಏನಕ್ಕಂದ್ರೆ ಟೈಮೇ ಇರಲ್ಲ ಅದಕ್ಕೆ 1 hour ಕ್ಯಾಂಡಲ್ ಎಕ್ಸ್ಪಾಂಡ್ ಆಗೋದಕ್ಕೆ. ಸೊ ಈ ಕ್ಯಾಂಡಲ್ ನ ಅವಾಯ್ಡ್ ಮಾಡ್ಬಿಟ್ಟು, ಅವಾಯ್ಡಿಂಗ್ ಸಚ್ ಕ್ಯಾಂಡಲ್, ಅದೊಂದು ನೆಗೆಟಿವ್ ಕಂಡೀಷನ್ ಆಯ್ತಾ, ಬಿಟ್ಬಿಡೋದು ಅದನ್ನ. ಸೊ ನೆಕ್ಸ್ಟ್ ಪಾಸಿಟಿವ್ ಕಂಡೀಷನ್ ಕ್ಯಾಂಡಲ್ ನ ಟ್ರೇಡ್ ಮಾಡೋದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ವೆರಿ ಬೇಸಿಕ್ ಥಿಂಗ್ಸ್ ಫಾರ್ ಟ್ರೇಡಿಂಗ್ ಜಿ ಎಕ್ಸ್ ಟಿ ಅಂತಾನು ಹೇಳ್ಬೋದು. ಇವಾಗ ನಾವು ನಾವು ಕಲಿತಾ ಇರೋದು ಜಿ ಎಕ್ಸ್ ಟಿ ಅಂದ್ರೆ ಒಬ್ಬ ಗ್ಯಾರೆಟ್ ಅಂತ ಒಬ್ಬ ಬಂದ್ಬಿಟ್ಟು ಇದನ್ನ ಫ್ರೇಮ್ ಮಾಡಿರೋದು 10 AM ಹೆಂಗ್ ಟ್ರೇಡ್ ಮಾಡ್ಬೇಕಂತ. ಸೊ
ಎವ್ರಿಥಿಂಗ್ ಹಿ ಯೂಸ್ಡ್ ಫ್ರಮ್ ಐ ಸಿ ಟಿ ಇಟ್ ಸೆಲ್ಫ್. ಐ ಸಿ ಟಿ ಒಂದು ದೊಡ್ಡ ಪಜಲ್ ಗೇಮ್ ತರ. ಭಾಳ ನಿಮ್ಮ ಹತ್ರ ಭಾಳ ಪಜಲ್ಸ್ ಇರ್ತವೆ. ಸೊ ಯು ಹ್ಯಾವ್ ಟು ಅರೇಂಜ್ ಅಕಾರ್ಡಿಂಗ್ ಟು ಯು. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಅರೇಂಜ್ ಮಾಡ್ಕೊಂಡ್ಬಿಟ್ಟು ನಿಮ್ದೇ ನೀವು ಒಂದು ಪಾರ್ಟ್ರೇಟ್ ರೆಡಿ ಮಾಡ್ಕೋಬೇಕು. ಸೊ ವಿ ಹ್ಯಾವ್ ಅ ಲಾಟ್ ಆಫ್ ಕಾನ್ಸೆಪ್ಟ್ಸ್. ಮೋರ್ ದೆನ್ 21 ಪ್ಲಸ್ ಎಂಟ್ರಿ ಮಾಡಲ್ಸ್ ಇದಾವೆ ಐ ಸಿ ಟಿಲಿ. ಸೊ ನಿಮ್ಗೆ ನಿಮ್ಮ ಪರ್ಸನಾಲಿಟಿಗೆ ಯಾವುದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದನ್ನ ನೀವು ಪಿಕ್ ಮಾಡ್ಕೊಂಡು ಅದನ್ನೇ ರಿಫೈನ್ ಮಾಡ್ತಾ 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 ಅದನ್ನೇ ಟ್ರೇಡ್ ಮಾಡಬೇಕು. ಸೊ ದಿಸ್ ಈಸ್ ಒನ್ ಆಫ್ ದೋಸ್ 21 ಪ್ಲಸ್ ಮಾಡಲ್ಸ್. ಸೊ ಅವ್ನ ಸ್ಟೂಡೆಂಟ್ಸ್ ಎಲ್ಲ ಬಂದ್ಬಿಟ್ಟು ಅವರು ಇವಾಗ ಆರ್ಡರ್ ಬ್ಲಾಕು, ಫೇರ್ ವ್ಯಾಲ್ಯೂ ಗ್ಯಾಪ್ಸು, ಪ್ರೀಮಿಯಂ ಡಿಸ್ಕೌಂಟು, ಓಪನಿಂಗ್ ಪ್ರೈಸಸ್ಸು, ಇದನ್ನೆಲ್ಲ ನಾಲೆಜ್ ತಗೊಂಡ್ಬಿಟ್ಟು ಯಾವ್ದ್ಯಾವ್ದು ಅವ್ರ ಪ್ರಕಾರ ಯಾವ್ದ್ಯಾವ್ದು ಅವ್ರಿಗೆ ಸೆಟ್ ಆಗುತ್ತೋ ಅದನ್ನ ಹಾಕೊಂಡ್ಬಿಟ್ಟು ಒಂದು ಮಾಡೆಲ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಒನ್ ಆಫ್ ದೋಸ್ ಮಾಡಲ್ಸ್, ಜಿ ಎಕ್ಸ್ ಟಿ ಅಂತ. ಸೊ ಜಿ ಎಕ್ಸ್ ಟಿ ಟ್ರೇಡ್ ಮಾಡೋದಕ್ಕೆ ದ ಮೇನ್ ರೂಲ್ ಆಫ್ ಜಿ ಎಕ್ಸ್ ಟಿ ಇಸ್ ಟು ಟ್ರೇಡ್ ಓನ್ಲಿ 10 AM ಕ್ಯಾಂಡಲ್. ಓಕೆ. ಸೊ ಈ 10 AM ಕ್ಯಾಂಡಲ್ ಹೆಂಗ್ ಟ್ರೇಡ್ ಮಾಡಬೇಕು ಅಂದ್ರೆ ಆನ್ ದಿ ಓನ್ಲಿ ಬೇಸ್ ಲಾಜಿಕ್ ಆಫ್ ಓಪನ್ ಹೈ ಲೋ ಕ್ಲೋಸ್. ಸೊ ಈ ಓಪನ್ ಹೈ ಲೋ ಕ್ಲೋಸ್ ನ ಪ್ರೆಡಿಕ್ಟ್ ಮಾಡೋದಕ್ಕೆ ದೇರ್ ಆರ್ ಅ ಲಾಟ್ ಆಫ್ ಪ್ಯಾರಾಮೀಟರ್ಸ್. ಫಾರ್ ಎಕ್ಸಾಂಪಲ್ ಕ್ರ್ಯಾಕ್ ಇನ್ ಕೋರಿಲೇಷನ್ ಇರ್ಬೋದು, ಮತ್ತೆ ಪಾಸಿಟಿವ್ ನೆಗೆಟಿವ್ ಕಂಡೀಷನ್ ಆಫ್ ಎ ಕ್ಯಾಂಡಲ್ ಇರ್ಬೋದು, ಮತ್ತೆ ಆ ಕ್ಯಾಂಡಲ್ ಯಾವ ಕೀ ಲೆವೆಲ್ ಇಂದ ಡಿಲೇವರ್ ಆಗ್ತಿದೆ. ದಟ್ ಈಸ್ ದ ಥಿಂಗ್. ಇವಾಗ ನೋಡಿ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅದೇ ಇದೆ, ಫೋಕಸ್ ಆನ್ ಟ್ರೇಡಿಂಗ್ ಅವೇ ಫ್ರಮ್ ದ ಕೀ ಲೆವೆಲ್. ದಿಸ್ ಇಸ್ ವಾಟ್ ಇಟ್ ಈಸ್. ಇದೆಲ್ಲ ನೆಕ್ಸ್ಟ್ ಬರ್ತವೆ. ಸೊ ಕೀ ಲೆವೆಲ್ ಇಂದ ಅವೇ ಟ್ರೇಡ್ ಮಾಡೋದು. ಸೊ ದೀಸ್ ಆರ್ ಸಮ್ ಯುನೋ ಬೇಸಿಕ್ ಥಿಂಗ್ಸ್ ಆಫ್ ಜಿ ಎಕ್ಸ್ ಟಿ. ಜಿ ಎಕ್ಸ್ ಟಿ ಅಲ್ಲಿ ಇನ್ನೂ ಇದೆ ಕಲಿಯೋದು, ಬಟ್ ದೀಸ್ ಆರ್ ದ ವೆರಿ ಬೇಸಿಕ್ ಥಿಂಗ್ಸ್. ಸೊ ಇಫ್ ಯು ನೋ ದೀಸ್ ಥಿಂಗ್ಸ್ ಯು ವಿಲ್ ಗೆಟ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್ ದೋಸ್ ಅಡ್ವಾನ್ಸ್ ಥಿಂಗ್ಸ್. ಸೊ ಬೇಸಿಕ್ ಏನು ಅಂದ್ರೆ ಓನ್ಲಿ ಒನ್ ಥಿಂಗ್, ಓಪನ್ ಹೈ ಲೋ ಕ್ಲೋಸ್. ವಾಟ್ ಎವರ್ ಕ್ಯಾಂಡಲ್ ಯು ಮೈಟ್ ಬಿ ಸೀಯಿಂಗ್, ಡೈಲಿ ಕ್ಯಾಂಡಲ್ ಇರ್ಬೋದು, 4 hour ಕ್ಯಾಂಡಲ್ ಇರ್ಬೋದು, 1 hour ಕ್ಯಾಂಡಲ್ ಇರ್ಬೋದು, 30 minute ಕ್ಯಾಂಡಲ್ ಇರ್ಬೋದು, 15 minute ಕ್ಯಾಂಡಲ್ ಇರ್ಬೋದು. ಒಂದೇ ಮೇನ್ ರೂಲ್ ಈಸ್ ವಿ ಆರ್ ಗೋಯಿಂಗ್ ಟು ಟ್ರೇಡ್ ದ್ಯಾಟ್ ಓಪನ್ ಹೈ ಲೋ ಕ್ಲೋಸ್. ಓಪನ್ ಆಯ್ತಾ ಕ್ಯಾಂಡಲ್, ಲೋ ಸೆಟ್ ಮಾಡ್ತಾ, ಓಕೆ ಲೋ ಸೆಟ್ ಮಾಡ್ತು, ಕನ್ಫರ್ಮ್ ಆಯ್ತು. ಸೊ ಪೂರ್ತಿ ಕ್ಯಾಂಡಲ್ ಬಾಡಿನ ಕ್ಯಾಪ್ಚರ್ ಮಾಡೋದು ಮುಗೀತು. ಈ ಪೂರ್ತಿ ಬಾಡಿ ಕ್ಯಾಪ್ಚರ್ ಮಾಡೋಷ್ಟ್ರಲ್ಲಿ ನಿಮ್ಗೆ 1:2 ಸಿಕ್ಕೇ ಸಿಗುತ್ತೆ. ಸೊ ಯು ಆರ್ ಗುಡ್ ಟು ಗೋ. ವೈ ಐ ಆಲ್ವೇಸ್ ಕಾಲ್ ದಿಸ್ ವೆರಿ ಸಿಸ್ಟಮೆಟಿಕ್ ಅಪ್ರೋಚ್ ಅಂದ್ರೆ, ಐ ಟ್ರೇಡೆಡ್ ಅ ಲಾಟ್ ಆಫ್ ಮಾಡಲ್ಸ್. ನಾನು ಬಹಳ ಮಾಡಲ್ಸ್ ಟ್ರೇಡ್ ಮಾಡಿದ್ದೀನಿ. ಇವನ್ ಐ ಟ್ರೇಡೆಡ್ ಐ ಥಿಂಕ್ ಸಪ್ಲೈ ಡಿಮಾಂಡ್ ಆಸ್ ವೆಲ್, ಬಟ್ ನೋ ಅಫೆನ್ಸ್ ಟು ಸಪ್ಲೈ ಡಿಮಾಂಡ್ ಆರ್ ಸಪೋರ್ಟ್ ರೆಸಿಸ್ಟೆನ್ಸ್. ಬಟ್ ದ ಥಿಂಗ್ ಹಿಯರ್ ಈಸ್ when I used to see at supply demand like this. Okay, ಸೊ ಇಲ್ಲೊಂದೇನೋ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಕ್ತು ಅನ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು ಸಪ್ಲೈ ಡಿಮಾಂಡ್ ದಿಸ್ ಶುಡ್ ಬಿ ಅ ಸಪ್ಲೈ, ಬಿಕಾಸ್ ಈ ಆರ್ಡರ್ ಬ್ಲಾಕ್ ಫಾರ್ಮ್ ಆದ್ಮೇಲೆ ಇದೊಂದೇನೋ ಇಂಪಲ್ಸಿವ್ ಮೂವ್ ಬಂದಿರೋದು. ಸೊ ಐ ಥಿಂಕ್ ನಾನು ಹಿಂಗೆ ಯೂಸ್ ಮಾಡ್ತಿದ್ದೆ. ಸೊ ನಾನು ಇವಾಗ ಏನ್ ಮಾಡ್ತಿದ್ದೆ ಅಂದ್ರೆ, ಈ ಪೂರ್ತಿ ಇದೆಲ್ಲ ಚಾಪ್ ಆಗ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಇಂಡ್ಯೂಸ್ಮೆಂಟ್ ಅದೆಲ್ಲ ಆಗ್ಬಿಟ್ಟು ಇಲ್ಲಿ ಟ್ಯಾಪ್ ಆದ್ಮೇಲೆ ನನಗೆ ಎಂಟ್ರಿ ಸಿಗೋದು. ಸೊ ಬೆಟರ್, even this makes a money. I'm not telling this will not going to make money. Even if you do this systematically, this will also make you a lot of money. But for our model, we are going to trade very time based model. So we are going to trade time based model. Time based model ಏನಕ್ಕಂದ್ರೆ, ಇವಾಗ ನನ್ನ ಪರ್ಸನಲಿ ನನ್ನ ಪ್ರೊಫೆಷನ್ ಬಂದ್ಬಿಟ್ಟು ಐ ಆಮ್ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಐ ಹ್ಯಾವ್ ಟು ವರ್ಕ್ 9 to 5, and then I maybe get time, and then I might be getting time for trading. So ಈ ಅಪ್ರೋಚ್ ಅಲ್ಲಿ ಯು ಡೋಂಟ್ ನೋ ವೆನ್ ಇಟ್ಸ್ ಗೋಯಿಂಗ್ ಟು ಕಮ್ ಅಂಡ್ ಟ್ಯಾಪ್ ದಿಸ್ ಲೆವೆಲ್. ಹೌದಾ? ಸೊ ಯು ಡೋಂಟ್ ನೋ ವೆನ್ ಇಟ್ಸ್ ಗೋಯಿಂಗ್ ಟು ಕಮ್. ಇಟ್ ಮೈಟ್ ಬಿ ಕಮಿಂಗ್ ಆನ್ ನೆಕ್ಸ್ಟ್ 2 candles, or it might be coming on consolidating here, creating inducement, and then coming and tapping this area or anything. So it might take a lot of time, or it might come on next 2 candles. ಸೊ ಇಲ್ಲಿ ನೀವು ವೇಟ್ ಮಾಡ್ತಾ ಕೂತ್ಕೋಬೇಕು. ಸೊ ದಿಸ್ ಈಸ್ ಸಮ್ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ ಫಾರ್ ಯು ಗೈಸ್. ಇವನ್ ಯು ಆರ್ ವರ್ಕಿಂಗ್, ಇವಾಗ ನೀವು ವರ್ಕ್ ಮಾಡ್ತಾ ಇದ್ರು ತೆಗಿತೀರಾ, ಫೋನ್ ತೆಗಿಬಿಟ್ಟು ನೋಡ್ತೀರಾ ಏನಾಗ್ತಿದೆ ಮಾರ್ಕೆಟು, ಬಂದಿದ್ಯಾ ನಾನು ಪ್ರೆಡಿಕ್ಟ್ ಮಾಡಿರೋ ಲೆವೆಲ್ ಅಲ್ಲಿ. ಸೊ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್ ನಾನೇನ್ ಮಾಡಿದೆ ಅಂದ್ರೆ, ಐ ಆಮ್ ಗೋಯಿಂಗ್ ಟು ಗೋ ವಿತ್ ವೆರಿ ಸಿಸ್ಟಮ್ಯಾಟಿಕ್ ಅಪ್ರೋಚ್.
in which I'm not going to disturb my personal work thing as well. So ನಾನೇನ್ ಮಾಡಿದೆ ಅಂದ್ರೆ ಬಂದ್ಬಿಟ್ಟು 4 or 10 AM ಓಪನ್ ಐ ಲೋ ಕ್ಲೋಸ್ ಅಷ್ಟೇ ಟ್ರೇಡ್ ಮಾಡೋದು. Okay, I'm going to give all in my 2 hours of the day. ನಾನು ಬಂದ್ಬಿಟ್ಟು 8 o'clock ಲೈವ್ ಬರ್ತೀನಿ, 1 to 1.5 hour ಟ್ರೇಡ್ ಮಾಡ್ತೀನಿ, ಮುಗೀತು. ಆಮೇಲೆ ನಾನು ಚಾರ್ಟೇ ತೆಗೆಯೋದಿಲ್ಲ. ನಾನು ನನ್ನ ಕೆಲಸ ಮಾಡ್ತಿರ್ತೀನಿ ಫುಲ್ ಡೇ. ಮತ್ತೆ ನೆಕ್ಸ್ಟ್ ಡೇ 8 AM ಬರ್ತೀನಿ, ಸಾರಿ 8 PM ಬರ್ತೀನಿ ಇಂಡಿಯನ್ ಟೈಮಿಂಗ್. ಬಂದ್ಬಿಟ್ಟು 10 AM 4 hour ಕ್ಯಾಂಡಲ್ ಅಷ್ಟೇ ಟ್ರೇಡ್ ಮಾಡ್ತೀನಿ, ಮುಗೀತು. ಪ್ಯಾಕಪ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ಅದರ್ ವರ್ಕ್ಸ್. So this will help a lot of professional people, like other profession people here. For example, ನಾನಾಯ್ತು, ಇನ್ನೊಬ್ರು ಏನೋ ಒಂದು ಬೇರೆ ಮಾಡ್ತಿರ್ತಾರೆ, ಇನ್ನೊಬ್ರು ಏನೋ ಒಂದು ಬೇರೆ ಕೆಲಸ ಮಾಡ್ತಿರ್ತಾರೆ. ಸೊ ಅವರಿಗೆ 10 AM ಮಾಡಲ್ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ 10 AM ಒಂದೇ ಕ್ಯಾಂಡಲ್ 1.5 to 2 hours ಟೈಮ್ ಕೊಟ್ಟರೆ ಮುಗೀತು. ಆಮೇಲೆ ಮತ್ತೆ ನೆಕ್ಸ್ಟ್ ಅವರು ಡೈಲಿ ಮಾಡೋ ಕೆಲಸನ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ದ ರೀಸನ್ ವೈ ವಿ ಯುನೋ ಕ್ರಿಯೇಟ್ ದಟ್ 10 AM ಕ್ಯಾಂಡಲ್. ಸೊ ಗೊತ್ತಾಯ್ತಾ ನಿಮಗೆ? ಐ ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ಕ್ಲೋಸ್ ಆಯ್ತಲ್ವಾ ಬ್ರೋ? ನಾಳೆ ಬ್ರೋ ನೋಡ್ತೀನಿ ಬ್ರೋ. ಸೆಷನು ಮಾರ್ನಿಂಗು ನೋಡೋಣ. ಮಾರ್ನಿಂಗ್ ಆದರೆ ಬರ್ತೀನಿ, ಇಲ್ಲಾಂದರೆ ಮತ್ತೆ ನೋಡೋಣ. ಲೆಟ್ಸ್ ಸಿ. ಮಾರ್ನಿಂಗೇ ಟ್ರೈ ಮಾಡ್ತೀನಿ ಬರೋಕ್ಕೆ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಫ್ರೇಮ್. ಇವಾಗಂತೂ ನಾನು ಇಷ್ಟೇ ಹೇಳ್ತೀನಿ, ಅಂದರೆ ಇಷ್ಟೇ ಸಾಕು ಇವಾಗ. ನಿಮಗೆ ಓಪನ್ ಐ ಲೋ ಕ್ಲೋಸು ಬೇಸಿಕ್ ಒಂಥರ ಏನೋ ಒಂದು ಗ್ಲಿಮ್ಸ್ ಸಿಕ್ತು ತಾನೇ, ಅಂದರೆ ನಾವು ಏನು ಕಲಿಯೋಕ್ಕೆ ಸಿಗುತ್ತೆ ನಮಗೆ ನೆಕ್ಸ್ಟು ಅನ್ನೋದಾದ್ರೂ ಒಂಥರ ಐಡಿಯಾ ಸಿಕ್ತು ಅಂದರೆ ಚೆನ್ನಾಗಿರುತ್ತೆ ನನಗೆ. ಐ ಹೋಪ್ ನಿಮಗೆ ಏನೋ ಐಡಿಯಾ ಸಿಕ್ಕಿರಬೇಕು. ನಾವು ಯಾವ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತೀವಿ, ನಾವು ಮಾರ್ಕೆಟ್ ನೋಡೋ ಅಪ್ರೋಚ್ ಹೆಂಗಿರಬೇಕು ಅಂತ ಅದೆಲ್ಲ. ಓಕೆ, ಸೊ ಸೊ ದಿಸ್ ಈಸ್ ಇಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೆನ್ನಾಗಿದೆ ಎಲ್ಲ. ಇದು ಎಕ್ಸ್ಪ್ಯಾನ್ಷನ್ ಸಪೋರ್ಟು, ಲೋವರ್ ಟೈಮ್ ಫ್ರೇಮ್ ಮಾಡಲ್ ಅಲೈನ್ಮೆಂಟ್, ಇದೆಲ್ಲ ಸಿಕ್ಕಲಾಗಿದೆ. ಅವೆಲ್ಲ ನೀವು ಸಪ್ರೇಟ್ ಆಗಿ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಸಪ್ರೇಟ್ ಆಗಿ ಹೇಳ್ತೀನಿ ಇದೆಲ್ಲ ಮಾಡಲ್ಸ್. ಇವೆಲ್ಲ ಎಕ್ಸ್ಟರ್ನಲ್ ಟು ಇಂಟರ್ನಲ್ಲು, ಎಕ್ಸ್ಟರ್ನಲ್ ಟು ಇಂಟರ್ನಲ್, ಇಂಟರ್ನಲ್ ಟು ಎಕ್ಸ್ಟರ್ನಲ್. ಆಮೇಲೆ ಇಲ್ಲಿ ರಿವರ್ಸಲ್ ಫಾರ್ಮೇಷನ್, C1 C2 C3, ಅವಾಗ ಹೇಳ್ತಿದ್ನಲ್ಲ C1 C2 C3 ಅಂದರೆ ಇವೆಲ್ಲ ನೆಕ್ಸ್ಟ್ ಬರ್ತವೆ. ನೆಕ್ಸ್ಟ್ ಎಲ್ಲ ನಿಮಗೆ ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಡೈಲಿ ಒಂದೊಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಸೊ ನೀವೇನ್ ಮಾಡಿ ಅಂದ್ರೆ ಡೈಲಿ ನಾನೇನು ಒಂದೊಂದು ಕಾನ್ಸೆಪ್ಟ್ ನಿಮ್ಗೆ ಹೇಳ್ತಾ ಹೋಗ್ತಿಲ್ಲ, ನಿಮ್ಗೆ ಒಂದು. ಸೊ ಇವಾಗ ನಿಮ್ಮ ಹತ್ರ ಒಂದು ಯು ಹ್ಯಾವ್ ಅ ಬೋರ್ಡ್ ಅಂಡ್ ಯು ಹ್ಯಾವ್ ಪಜಲ್ ಪೀಸಸ್. ಈ ತರ ನೋಡಿ ಇದನ್ನ. ಸೊ ಯು ಹ್ಯಾವ್ ಅ ಎಂಟಿ ಬೋರ್ಡ್, ಯು ಹ್ಯಾವ್ ಅ ಪಜಲ್ ಪೀಸಸ್. ಸೊ ಇವಾಗ ನಾವು ಒಂದೊಂದೇ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನಿಮ್ ಮೈಂಡ್ ಅಲ್ಲಿ ಏನಾಗ್ತಿರ್ತಂದ್ರೆ ಒಂದೊಂದೇ ಪೀಸ್ ನೀವು ಆ ಪಜಲ್ ಬೋರ್ಡ್ಗೆ ಆಡ್ ಮಾಡ್ತಾ ಹೋಗ್ತಿರ್ತೀರಾ. ಸೊ ಆಫ್ಟರ್ ಐ ಟೀಚ್ ಯು, ಎಲ್ಲ ನಾನು ಕಲ್ಸಿದ ಮೇಲೇನು ನೀವ್ ಏನೋ ಒಂದೆರಡು ಮೂರು ಪೀಸಸ್ ಮಿಸ್ ಮಾಡ್ತಾ ಇರ್ತೀರಾ ಅನ್ಸುತ್ತೆ ನಿಮ್ಗೆ 100%. ಬಿಕಾಸ್ ವಿ ಆಲ್ ಬೀನ್ ಥ್ರೂ ದಿಸ್. ಇವನ್ ನೌ if I go into a losing streak, I still feel that I'm missing some puzzle from ICT. So that's not the case. ಅದೇನು ಕೇಸ್ ಇಲ್ಲ. The only thing is your confidence and motivation. ನೀವು ಕಲಿತಾ ಹೋಗ್ತೀರಾ ಒಂದೇನೋ ಒಂದು ಮಾರ್ಕೆಟ್ ಕಂಡೀಷನ್ ಹಿಂಗ್ ಬಂದ್ಬಿಡುತ್ತಂದ್ರೆ ನಿಮ್ಗೆ ಒಂದು ಲೂಸಿಂಗ್ ಸ್ಟ್ರೀಕ್ ಅಲ್ಲಿ ಹಾಕ್ಬಿಡುತ್ತೆ. ಸೊ ಆ ಲೂಸಿಂಗ್ ಸ್ಟ್ರೀಕ್ ಇಂದ ನೀವು ಫುಲ್ ಡಿಮೋಟಿವೇಟ್ ಆಗ್ತಿರ್ತೀರಾ. ಡಿಮೋಟಿವೇಟ್ ಆಗ್ಬಿಟ್ಟು ನಿಮ್ಗೆ ಅನ್ಸುತ್ತೆ ಇದೇನೋ ಸ್ಟ್ರಾಟಜಿ ಕೆಲಸ ಮಾಡ್ತಿಲ್ಲ, ಸೊ ದಿಸ್ ಸ್ಟ್ರಾಟಜಿ ಇಸ್ ನಾಟ್ ವರ್ಕಿಂಗ್ ಆರ್ ಎನಿಥಿಂಗ್. ಸೊ ಡೋಂಟ್ ಥಿಂಕ್ ಲೈಕ್ ದಟ್. Your strategy is good, but sometimes the market conditions are not good. ಸೊ ಆ ಮಾರ್ಕೆಟ್ ಕಂಡೀಷನ್ ಹಂಗಿದೆ ಅಂತ ಅಂದ್ಬಿಟ್ಟು ನೀವು ಟ್ರೇಡ್ ಮಾಡೋದಲ್ಲ. ಸೊ ಯು ಹ್ಯಾವ್ ಟು ಸ್ಟೇ ಅವೇ ಫ್ರಮ್ ಸಚ್ ಮಾರ್ಕೆಟ್ ಕಂಡೀಷನ್. ಯು ವಿಲ್ ಗೆಟ್ ಟು ನೋ ಹೌ ಟು ಐಡೆಂಟಿಫೈ ದೋಸ್ ರೇಂಜ್ ಬೌಂಡ್ ಮಾರ್ಕೆಟ್ ಕಂಡೀಷನ್ಸ್ ಎಲ್ಲ ನಿಮ್ಗೆ ನಾನು ಹೇಳ್ತಾ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ವಿತ್ ಮೈ ಕಾನ್ಸೆಪ್ಟ್ಸ್, ಪ್ಲೀಸ್ ಡೂ ಅಟೆಂಡ್ ಮೈ ಲೈವ್ ಸ್ಟ್ರೀಮ್ಸ್ ಆಸ್ ವೆಲ್. ಬಿಕಾಸ್ ನೀವು ಲೈವ್ ಸ್ಟ್ರೀಮ್ ನೋಡ್ತಾ ಅನಲೈಸ್ ಮಾಡ್ತಾ ನಾನ್ ಕಲ್ಸಿರೋದನ್ನ ನೀವು ನನ್ನ ಜೊತೆ ಕುಂತು ಅಪ್ಲೈ ಮಾಡಿದ್ರೆ ಚಾರ್ಟ್ ಅಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಕಲಿಬಹುದು. ನೀವು ಅಂದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ತಲೆಯಲ್ಲಿ ಕೂಡುತ್ತೆ ಎಲ್ಲ. ಅಂದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಏನೋ
ಇಫ್ ಯು ಆರ್ ಮಿಸ್ಸಿಂಗ್ ಔಟ್ ಸಮಥಿಂಗ್, ಏನೋ ನಾನು ಹೇಳೋದ್ರಲ್ಲಿ ಮಿಸ್ ಮಾಡ್ಬಿಟ್ಟಿದೆ ಅಂದ್ರೆ ಲೈವ್ ಸ್ಟ್ರೀಮ್ ಅಲ್ಲಿ ಅದೇನೋ ಯೂಸ್ ಮಾಡಿದ್ರೆ ನೀವು ಇನ್ನೊಂದ್ಸತಿ ಕೇಳ್ಬೋದು ಅದೇನು ಅಂತ. ನಾನು ಅವಾಗ ಓ ನಾನ್ ಮಿಸ್ ಮಾಡಿದೀನಿ ಅಂತ ಹೇಳ್ಬೋದು. ಸೊ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್ ವೈಲ್ ವಾಚಿಂಗ್ ಮೈ ಲೈವ್ ಸ್ಟ್ರೀಮ್. ದಟ್ಸ್ ದ ರೀಸನ್ ಐ ಆಲ್ವೇಸ್ ರಿಕ್ವೆಸ್ಟ್ ಮೈ ಸ್ಟೂಡೆಂಟ್ಸ್ ಆರ್ ಎನಿವನ್ ಐ ಆಮ್ ಟೀಚಿಂಗ್ ಟು ವಾಚ್ ಮೈ ಲೈವ್ ಸ್ಟ್ರೀಮ್ಸ್. ಬಿಕಾಸ್ ರಿಯಲ್ ಸಿನಾರಿಯೋ ಮಾರ್ಕೆಟ್ ಅನ್ನ ಹೆಂಗ್ ಅನಲೈಸ್ ಮಾಡಬೇಕು ಇದನ್ನ ನೀವು ಅಲ್ಲಿ ಕಲಿತೀರಾ. ನಾನು ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ರಿಪ್ಲೈ ಮಾಡಿ ತೋರ್ಸೋದು ದಟ್ಸ್ ನಾಟ್ ಅ ಬಿಗ್ ಡೀಲ್. ಅದನ್ನ ನಾನು ನಿಮ್ ಕೈ ಕೊಟ್ರು ನೀವು ನಿಮ್ದೇ ಒಂದು ನಿಮ್ದೇ ಒಂದು ಸ್ಟ್ರಾಟಜಿಲಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆನಾ? ಸೊ ಇಫ್ ಐ ಆಮ್ ಶೋಯಿಂಗ್ ಯು ದಿಸ್ ಚಾರ್ಟ್, ಇಫ್ ಐ ಆಮ್ ಶೋಯಿಂಗ್ ಯು ದಿಸ್ ಚಾರ್ಟ್, only my thing will not work here. If you apply everything will work here because it is past chart. ಇದು ರಿಪ್ಲೇ ಆಗೋಗ್ಬಿಟ್ಟಿದೆ. ನಾನು ಇದನ್ನ ನೀವು ಇಲ್ಲಿ ಪ್ಲೇ ಮಾಡಿ ತೋರಿಸ್ಬೋದು ಇದನ್ನ. ಸೊ ಯು ನೋ ವಾಟ್ ಹ್ಯಾಪನ್ಸ್ ವೇರ್. ಸೊ ಇದಕ್ಕಿಂತ ಬೆಟರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಗೆ ಲೈವ್ ಸ್ಟ್ರೀಮ್. ಸೊ ಇಫ್ ಯು ಅಟೆಂಡ್ ಲೈವ್ ಸ್ಟ್ರೀಮ್ ಯು ವಿಲ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ನಾವು ಲೈವ್ ಮಾರ್ಕೆಟ್ನ ಹೆಂಗ್ ಅಪ್ರೋಚ್ ಮಾಡಬೇಕು, ಡೈಲಿ ಮಲ್ಟಿಪಲ್ ಅಸೆಟ್ಸ್ನ ಹೆಂಗ್ ನೋಡಬೇಕು, ಯಾವ ಅಸೆಟ್ ಅಲ್ಲಿ ಕ್ರಾಕ್ ಇನ್ ಕೋರಿಲೇಷನ್ ಆದ್ರೆ ಯಾವ ಅಸೆಟ್ ರೇಟ್ ತಗೋಬೇಕು. ಸೊ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಅಸೆಟ್ ಸಿಂಕ್ರೊನೈಸೇಷನ್. ಅಸೆಟ್ ಸಿಂಕ್ರೊನೈಸೇಷನ್ ಅಂದ್ರೆ ಯಾವ ಅಸೆಟ್ ಹೆಂಗ್ ಸಿಂಕ್ ಆಗಿ ಹೋಗ್ತಿರ್ತವೆ. ಸೊ ಯಾವಾಗ ಕ್ರಾಕ್ ಇನ್ ಕೋರಿಲೇಷನ್ ಆದ್ಮೇಲೆ ಹೆಂಗೆ ಏನಂತಾರೆ ಅದು ಸ್ಟ್ರೆಂತ್ ಸ್ವಿಚ್ ಆಗುತ್ತೆ. ಸೊ ಸ್ಟ್ರೆಂತ್ ಸ್ವಿಚ್ ಆದ್ಮೇಲೆ ನಾವು ಹೆಂಗೆ ಟ್ರೇಡ್ ಹಿಡಿಬೇಕು, ಆಲ್ ದೀಸ್ ಥಿಂಗ್ಸ್. ಸೊ ಇವೆಲ್ಲ ನೀವು ಲೈವ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ. ನೀವು ಆರಾಮಾಗಿ ಕಲಿಬೋದು. ಸೊ ಅದಕ್ಕೆ ನೀವು ನಾನು ಕಲಿಸೋ ಜೊತೆಗೆ ನೀವು ಲೈವ್ ಸ್ಟ್ರೀಮ್ ನೋಡಿದ್ರೆ ಒಂಥರ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಓಕೆನಾ? ಅದಲ್ಲ ಬ್ರೋ, ಅದು ಹೇಳ್ತೀನಿ ತಡೀರಿ ಬ್ರೋ. ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ನಾನು ಲೈವ್ ಸ್ಟ್ರೀಮು ಲ್ಯಾಬ್ಸ್ ಅಲ್ಲಿ ಶೆಡ್ಯೂಲ್ ಮಾಡ್ತಿದ್ದೀನಿ ಮತ್ತೆ ಒ ಬಿ ಎಸ್ ಅಲ್ಲಿ ಓಪನ್ ಮಾಡ್ತಿದ್ದೀನಿ. ಬೆಟರ್ ನೀವ್ ಏನ್ ಮಾಡಂದ್ರೆ ಇದಕ್ಕೆ ಹೋಗಿ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ಲೈವ್ ಸ್ಟ್ರೀಮ್ ಅಲ್ಲಿ ಹೋಗಿ. ಲೈವ್ ಸ್ಟ್ರೀಮ್ ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಸಿಕ್ಕೇ ಸಿಗ್ತವೆ, ಎಲ್ಲ ಲೈವ್ ಸ್ಟ್ರೀಮ್ ಸಿಗ್ತವೆ. ಸೊ ಯು ಕ್ಯಾನ್ ವಾಚ್ ಇವತ್ತಿಂದ ಇದು ಲೈವ್ ಸ್ಟ್ರೀಮ್. ಇವತ್ತು ನನ್ನ ಇಂಟರ್ನೆಟ್ ಪ್ರಾಬ್ಲಮ್ ಇಂದಾಗಿ ಕಟ್ ಆಗಿಬಿಟ್ಟು. ಸೊ ಹೌ ಐ ಹೌ ಐ ಮ್ಯಾನೇಜ್ ದಟ್ ವಾಯಮ್ ಟ್ರೇಡ್. ಇಲ್ಲೇ ಇದೆ ನೋಡಿ, ಇದೇ ವಾಯಮ್ ಟ್ರೇಡ್ ಅದು. ನೋಡಿ ವಾಯಮ್ ಅಲ್ಲಿ ಟ್ರೇಡ್ ತಗೊಂಡ ಇವಾಗ ನೋಡಿ ಅಸೆಟ್ ಸಿಂಕ್ರೊನೈಸೇಷನ್ ಐ ವಾಸ್ ಟಾಕಿಂಗ್ ಅಬೌಟ್. ಇಲ್ಲಿ ನೋಡಿ, this NQ is already taken this high. Okay, na. But YM is not yet taken that high. Okay. So NQ high ತಗೊಂಡಿದೆ ಅಂದ್ರೆ this is stronger asset. ಹೌದಲ್ಲ? YM ಇನ್ನೂ ತಗೊಂಡಿಲ್ಲ ಅಂದ್ರೆ weaker asset. So how will I know that this is going to turn this is going to switch the strength and straight away push to the TP? ನನಗೆ ಹೆಂಗ್ ಗೊತ್ತಾಯ್ತು ಇದು ಇಲ್ಲೇ ಇದು ಸ್ಟ್ರೆಂತ್ ಸ್ವಿಚ್ ಮಾಡುತ್ತೆ. ಒಂದು ಬೇರಿಶ್ ಕ್ಯಾಂಡಲ್ ಬರೋದಿಲ್ಲ ಬ್ರೋ, ಬರ್ದಿಟ್ಕೊಳ್ಳಿ. ನಾನು ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. ಒಂದು ಬೇರಿಶ್ ಕ್ಯಾಂಡಲ್ ಬರೋದಿಲ್ಲ, ಸ್ಟ್ರೇಟ್ ಟಿ ಪಿ ಕೊಡುತ್ತೆ. ಸೊ ಹೌ ಡಿಡ್ ಐ ಪ್ರೆಡಿಕ್ಟ್ ದಟ್? ದಟ್ಸ್ ವೇರ್ ಕಮ್ಸ್ ಸ್ಟ್ರೆಂತ್ ಸ್ವಿಚ್ ಕಾನ್ಸೆಪ್ಟ್ಸ್. ಇದೆಲ್ಲ ನೀವು ಲೈವ್ ಸ್ಟ್ರೀಮ್ ಅಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಇವಾಗ ನೋಡಿ ಹೆಂಗ್ ಹೆಂಗ್ ಹೋಗುತ್ತಂತ ಅದು. ಸ್ಟ್ರೇಟ್ ಬ್ರೋ, ಸ್ಟ್ರೇಟ್. ಇದು ಗೋಲ್ಡ್, ಇದು ಗೋಲ್ಡ್ ನಾನು ಮಿಸ್ ಮಾಡಿದೆ. ಇದು ಈ ಬೇರಿಶ್ ಕ್ಯಾಂಡಲ್ ಇಲ್ಲಿ ಬೇರಿಶ್ ಮೂವ್ನೇ ಮಿಸ್ ಮಾಡಿದೆ ಗೋಲ್ಡ್. ಇದರಲ್ಲಿ ನೋಡಿ ಇಲ್ಲಿ ನೋಡಿ ಸ್ಟ್ರೆಂತ್ ಸ್ವಿಚ್ ಯು ವಿಲ್ ಸಿ ಹಿಯರ್. NQ ನೋಡಿ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಿದೆ. ಓಕೆನಾ? if you see, let me just wind it and show you. ಇಲ್ಲಿ ನೋಡಿ NQ ನೋಡಿ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಿದೆ. ಬಟ್ IM ನೋಡಿ ಎಷ್ಟು ಫಾಸ್ಟ್ ಬುಲಿಶ್ ಮೊಮೆಂಟಮ್ ಇಂದ ಮೂವ್ ಆಗ್ತಿದೆ ಅಂತ. ಸಿ
how clean it was. ಇದು ಇ ಎಸ್ ಇದು ಇ ಎಸ್ ಎನ್ ಕ್ಯೂ ಚೇಂಜ್ ಮಾಡಿದೆ ನನ್ನ ಚಾರ್ಟ್ ಅಲ್ಲಿ ಮಿಡಲ್. ಸೊ ಸೊ ಇ ಎಸ್ ವೈ ಎಮ್ ಅಂಡ್ ಎನ್ ಕ್ಯೂ ಆಲ್ ದೀಸ್ ತ್ರೀ ಆರ್ ಕೋರಿಲೇಟೆಡ್. ನೋಡಿ ಇದು ಹೈ ಕ್ಲಿಯರ್ ಮಾಡಿತ್ತಲ್ವಾ ಇಲ್ಲಿ, ಈ ಹೈ ಇನ್ನು ಇಲ್ಲಿ ಬಾಕಿ ಇತ್ತು. ಒಂದು ಟ್ಯಾಪ್ ಇಷ್ಟು ಟ್ರೇಡ್ ತಗೊಂಡಿರೋದು ಇವತ್ತು. ಸೊ ಲುಕ್ ಅಟ್ ದಿಸ್ ಟ್ರೇಡ್. ಈ ಟ್ರೇಡ್ ನೋಡಿ ಎಂಟರ್ ಆದ್ನ ಒಂದು ಬೇರಿಶ್ ಕ್ಯಾಂಡಲ್ ಕಾಣಿಸೋದಿಲ್ಲ ನಿಮ್ಗೆ, ಫುಲ್ ಈ ತರ. ಸೊ ದೀಸ್ ಆರ್ ದಿ ಯುನೋ ಗುಡ್ ಎಕ್ಸ್ಪಾನ್ಷನ್ ಕ್ಯಾಂಡಲ್ಸ್ ವಿಚ್ ವಿ ವಿಲ್ ಬಿ ಟಾರ್ಗೆಟಿಂಗ್ ಫಾರ್. ನಾವು ಬರೀ ಎಕ್ಸ್ಪಾನ್ಷನ್ ಅಷ್ಟೇ ಟಾರ್ಗೆಟ್ ಮಾಡೋದು. ಸೊ ಇಫ್ ಯು ಗೋ ಸಮ್ವೇರ್ ಆನ್ ಮೈ ಲೈವ್ ಸ್ಟ್ರೀಮ್, ಇಫ್ ಯು ಗೋ ಅಂಡ್ ಚೆಕ್ ದಿಸ್, ಅದೊಂದು ರೀಸೆಂಟ್ ಆಗಿ ಇದೆ ತಗೊಳ್ಳಿ, ರ್ಯಾಂಡಮ್ ಅಲ್ಲಿ ಇದು ಅನ್ಕೊಳ್ಳಿ. ಗೋ ಚೆಕ್ ದಿಸ್ ಟ್ರೇಡ್. ಈ ಸ್ಟ್ರೀಮ್ ಅಲ್ಲಿ ನೀವೇನಾದ್ರೂ ಚೆಕ್ ಮಾಡಿದ್ರೆ ತೋರಿಸ್ತೀನಿ. ಇದು ಚಾಪ್ ಡೇ ಇದು. ಚಾಪ್ ಇದು ಅನ್ಸುತ್ತೆ, ಇದಲ್ಲ ಇದೆ ಅದು. This one is ಚಾಪ್ ಡೇ. ವಾಟ್ ಡೇ ವಾಸ್ ದಿಸ್? ಇದು ನೋಡಿ. ಇಲ್ಲಿ ನೋಡಿ ಬಂತ ಟ್ಯಾಪ್ ಆಯ್ತಾ. ಇದೊಂದು ಸ್ವಲ್ಪ ಚಾಪ್ ಇತ್ತು, ಏನಕ್ಕಂದ್ರೆ ಇದು 11:30 ಆದ್ಮೇಲೆ ಇದು. ಸೊ ಇಲ್ಲಿ ನೋಡಿ ಸ್ಟ್ರೇಟ್ ಎಕ್ಸ್ಪೆನ್ಷನ್ ಇದಾಯ್ತಾ. ಇದಾದ್ಮೇಲೆ ಇನ್ನೊಂದಿತ್ತು ಬ್ರೋ, ಸಕ್ಕದಾಗಿತ್ತು ಅದು ಟ್ರೇಡ್. ನಿಮ್ಗೆ ತೋರಿಸ್ತೀನಿ ತಡಿ, ಇದೆ ಅನ್ಸುತ್ತೆ ಆರೆಂಜ್. ಭಾಳ ಅರ್ಲಿ, ಭಾಳ ಜಲ್ದಿನೇ ಮುಗಿಸಿರೋದು ನಾನು. ಭಾಳ ಜಲ್ದಿ ಇದ್ರೆ ಏನೋ ಇದಾ. ಅನ್ಸುತ್ತೆ. ಇಲ್ಲಿ ನೋಡಿ ಈ ಟ್ರೇಡ್ ನೋಡಿ, ಸ್ಟ್ರೆಂತ್ ಸ್ವಿಚ್ ನಿಮ್ಗೆ ತೋರಿಸ್ತೀನಿ ತಡೀರಿ. ಸ್ಟ್ರೆಂತ್ ಸ್ವಿಚ್ ಹಾ, ಸ್ವಲ್ಪ ನಾನು ರಿಯಾಕ್ಷನ್ ವೇಟ್ ಮಾಡ್ತಾ ಇದ್ದೆ. ಓಕೆ, ಅದನ್ನ ಇಲ್ಲಿ ಲಿಮಿಟ್ ಅಲ್ಲಿ ಎಂಟರ್ ಅದನ್ನ. ಇವಾಗ ನೋಡಿ ನೆಕ್ಸ್ಟ್ ನೀವು ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ ಇದು ಬರೀ. ಸೊ ದಿಸ್ ವಾಸ್ ಲೈವ್ ಅಲ್ಲಿ ನಿಮ್ಗೆ ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಸೆಟಪ್ ತಗೊಳಕ್ಕೆ ರೀಸನ್ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಇಟ್ ವಿಲ್ ಹೆಲ್ಪ್ ಯು ಗೈಸ್. ನೋಡಿ ಕ್ಯಾಂಡಲ್ ನೋಡಿ ಬರೀ ನೀವು ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. ಸ್ಟ್ರೇಟ್ ಸ್ಟ್ರೇಟ್ ಟಿ ಪಿ. ಹಾ. ಸೊ ದಿ ಸೊ these are the trades we will be looking for with our model. ಏನಕ್ಕಂದ್ರೆ ನಾವು ಎಕ್ಸ್ಪಾನ್ಷನ್ ಟ್ರೇಡ್ ಮಾಡ್ತಿರ್ತೀವಿ. ಸೊ ನಾವು ಎಕ್ಸ್ಪಾನ್ಷನ್ ಸಪೋರ್ಟ್ ಆಗೋ ಕ್ಯಾಂಡಲ್ ಟ್ರೇಡ್ ಮಾಡ್ತಿರ್ತೀವಿ. ದಟ್ಸ್ ದ ರೀಸನ್ ವಿ ಹ್ಯಾವ್ ಅ ಕಾನ್ಸೆಪ್ಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಕಂಡೀಷನ್ ಆಫ್ ಅ ಕ್ಯಾಂಡಲ್. ಸೊ ಅದೇ, ದಟ್ ಈಸ್ ಅ ಥಿಂಗ್. ನೋಡೋಣ ಮತ್ತೆ ನಾಳೆ
ಬರ್ತೀನಿ ನಾಳೆ ಬಂದು, ನಾಳೆ ಇಲ್ಲಾಂದ್ರೆ ನಾಡಿದ್ದು. ನಾಳೆ ಐ ಥಿಂಕ್ ನಾಳೆ ಬಂದ್ರೆ ಯಾರು ಇವತ್ತು ಯಾರ್ಯಾರು ಬಂದಿಲ್ಲ ಅವ್ರಿಗೆ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಕಿರಣ್ ರಾಜ್ ಅವರು ಮತ್ತೆ ನಿಮ್ಗೆ ಸಂತು ಅವ್ರಿಗೆ ಇಬ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ನಾನು ಜಾಸ್ತಿ ಸ್ವಲ್ಪ ಕನ್ನಡದಲ್ಲಿ, ನನ್ ಕನ್ನಡ ಅಷ್ಟು ಇನ್ನೂ ಪರ್ಫೆಕ್ಟ್ ಇಲ್ಲ. ಏನಕ್ಕಂದ್ರೆ ನಂದು ಸ್ವಲ್ಪ ಬೇರೆ ಕನ್ನಡ ಬರುತ್ತೆ. ಸೊ ಐ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು ನಾನು ಏನೇನು ಟೀಚ್ ಮಾಡಿದೆ ಇವತ್ತು. ಓಕೆ, ಸೊ ಯಾ ನೋಡಿ, ನನ್ನ ನೀವು ಇನ್ಸ್ಟಾಲ್ ಫಾಲೋ ಮಾಡಿಲ್ಲ ಅಂದ್ರೆ ಇನ್ಸ್ಟಾಲ್ ಫಾಲೋ ಮಾಡಿ. ಮತ್ತೆ ಏನಕ್ಕಂದ್ರೆ ನಾನು ಅಲ್ಲೇ ಅಪ್ಡೇಟ್ ಜಾಸ್ತಿ, ಸ್ಟೋರಿಲೆಲ್ಲ ಅಪ್ಡೇಟ್ ಜಾಸ್ತಿ ಕೊಡ್ತಿರ್ತೀನಿ. ಸೊ ನಾನು ಇಲ್ಲೆಲ್ಲ ಸೋಷಲ್ಸ್ ಎಲ್ಲ ಹಾಕ್ಬಿಡ್ತೀನಿ. ಸೋಷಲ್ಸ್ ಅಲ್ಲಿ ನಾನು ಲಿಂಕ್ ಟ್ರೀ ಹಾಕಿದ್ದೀನಿ ಅನ್ಸುತ್ತೆ. ಲಿಂಕ್ ಟ್ರೀ ಹಾಕಿಲ್ವಾ? ಓಕೆ, ನಾನು ಇಲ್ಲಿ ಸೋಷಲ್ಸ್ ಅಲ್ಲಿ ಹಾಕ್ತೀನಿ ಇವಾಗ. ಇನ್ಸ್ಟಾಗ್ರಾಮು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಡಿಸ್ಕಾರ್ಡು ಮತ್ತೆ ಟ್ವಿಟ್ರು ಎಲ್ಲ ಹಾಕಿರ್ತೀನಿ. ನಿಮ್ಗೆ ಇಲ್ಲಿ ನಿಮ್ದು ಎಲ್ಲೆಲ್ಲಿ ಹ್ಯಾಂಡಲ್ ಇದೆ ಅಲ್ಲಿ ಫಾಲೋ ಮಾಡ್ಕೊಂಡ್ಬಿಡಿ. ಓಕೆನಾ? ಓಕೆ ಗೈಸ್, ಮತ್ತೆ ಸಿಗೋಣ ನಾಳೆ. ಮತ್ತೆ ಹೊಸ ಕಾನ್ಸೆಪ್ಟ್ ಅಂದ್ರೆ ಇದರದೇ ಕಂಟಿನ್ಯೂಯೇಷನ್. ಇದೊಂಥರ ಜರ್ನಿ ತರ ಆಗ್ಬಿಡುತ್ತೆ ನಿಮ್ಗೆ. ಒಂದಾದ್ಮೇಲೆ ಒಂದು ಕ್ಯೂರಿಯಾಸಿಟಿ. ನೀವು ಮಿಡ್ ಅಲ್ಲಿ ಬಂದ್ಬಿಟ್ರೆ, ಮಿಡ್ ಅಲ್ಲಿ ನಿಮ್ಗೆ ಫುಲ್ಲು ಮಿಡ್ ತನಕ ನೀವು ಸ್ಟೇ ಆದ್ರೆ, ಬರೀ ಈ ಪೂರ್ತಿ ಕಾನ್ಸೆಪ್ಟ್ ನೀವು ಮಿಡ್ ತನಕ ಸ್ಟೇ ಆದ್ರಿ ಅನ್ಕೊಳ್ಳಿ, ನಿಮ್ಗೊಂದು ಕ್ಯೂರಿಯಾಸಿಟಿ ಹುಟ್ಟಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ ಒಂಥರ ಫುಲ್ ಕ್ಯೂರಿಯಸ್ ಆಗ್ಬಿಡ್ತೀರಾ. ಇಟ್ಸ್ ಸಮಥಿಂಗ್ ಲೈಕ್ ಯು ಹಾವ್ ಸಾಲ್ವ್ಡ್ ಅ ಹಾಫ್ ಪಜಲ್ ಅಂಡ್ ಯು ವಿಲ್ ಹ್ಯಾವ್ ದಟ್ ಕ್ಯೂರಿಯಾಸಿಟಿ ಆಫ್ finding more puzzle pieces and adding to your portrait, ಆ ಥರ. ಸೊ ಯಾ ಮತ್ತೆ ಸಿಗೋಣ ನಾಳೆ. ಇವಾಗ ಇದು ರೆಕಾರ್ಡಿಂಗ್ ಬಂದ್ ಮಾಡ್ತೀನಿ.